ಸ್ತೋತ್ರ ಮಾಡೋಣ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಬೆಳಗಿನ ವೇಳೆಯಲ್ಲೂ ಸಹ ನಾವು ದೇವರ ವಾಕ್ಯವನ್ನು ಭಾಗಕ್ಕೆ ನಾವು ಹೋಗೋರಾಗಿ ಕಾಣಲ್ಪಡೋಣ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನೆಂಬುದಾಗಿ ವಾರ ವಾರ ನಾವು ವಿಧ ವಿಧವಾದಂಥ ಭಾಗವಾಗಿ ವಿಧ ವಿಧವಾಗಿ ಕ್ರಿಸ್ತನು ನಮ್ಮನ್ನು ಕುರಿತು ನಾವು ಏನಾಗಿದ್ದೇವೆ ಎಂಬುದಾಗಿ ಬರೆದಿದೆ ಎಂಬುದಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದಕ್ಕಾಗಿ ನಾವು ಕೇಳುವ ಸಂಗತಿಗಳು ಸತ್ಯವುಳ್ಳದಾಗಿದ್ದರಿಂದ ಈ ಸತ್ಯವನ್ನ ಕೇಳೋದ್ರಿಂದ ಅಲ್ಲ, ಈ ಸತ್ಯವನ್ನ ತಿಳ್ಕೊಳ್ಳೋದ್ರಿಂದ ಬಿಡುಗಡೆ ಉಂಟಾಗುತ್ತೆ. ಎಲ್ಲ ಹೇಳ್ರಿ, ಸತ್ಯವನ್ನ ತಿಳ್ಕೊಳ್ಳೋದ್ರಿಂದ ಬಿಡುಗಡೆ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಮಗೆ ವಾಕ್ಯದಲ್ಲಿ ಬರೆದಿದೆ ಅಂತ ಗೊತ್ತಾಗೋದು ಮುಖ್ಯ ಅಲ್ಲ, ಅದನ್ನ ನಾವೇನ್ ಮಾಡಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಈಗ ತಿಳಿದುಕೊಳ್ಳೋದು ಅದರ ಅರ್ಥ ಏನು ಎಂಬುದಾಗಿ ಹೇಳಬೇಕಾದ್ರೆ, ಈಗ ನನ್ನ ಜೋಬಲ್ಲಿ ಒಂದು 100 ರೂಪಾಯಿ ಇದೆ ಅಂತ ಇಟ್ಕೊಳ್ರಿ. ನನ್ನ ಗಾಡಿಲಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಈಗ ನಾನೇನ್ ಮಾಡಬೇಕು, ಪೆಟ್ರೋಲ್ ಖಾಲಿ ಆಯ್ತು ಅಂತೇಳಿ ಗಾಡಿನ ತಳ್ಕೊಂಡು ಬರ್ತೀನ ಅಥವಾ 100 ರೂಪಾಯಿ ತೆಗೆದು ಪೆಟ್ರೋಲ್ ಹಾಕ್ತೀನ? ಅದೇ ತರ ನಮಗೆ ಏನು ಗೊತ್ತಿದೆ ಎಂಬುದು ಮುಖ್ಯ ಅಲ್ಲ. ತಿಳ್ಕೊಳ್ಳೋದಂದ್ರೆ, ನನ್ನ ಗಾಡಿಲಿ ಪೆಟ್ರೋಲ್ ಇಲ್ಲ, ನನ್ನ ಜೋಬಲ್ಲಿ ಏನಿದೆ 100 ರೂಪಾಯಿ ಇದೆ ಅಂತ ತಿಳ್ಕೊಂಡು ನಾನೇನ್ ಮಾಡ್ತೀನಿ, ಅದನ್ನ ಪೆಟ್ರೋಲ್ ಹಾಕ್ತೀನಿ. ಅದೇ ತರ ಸತ್ಯ ಬರೆದಿದೆ ಎಂಬುದಾಗಿ ನೀವು ಕೇಳೋದು ಮುಖ್ಯ ಅಲ್ಲ. ಕೇಳೋದು ಕೇಳಿದ ಮೇಲೆ ನೀವೇನ್ ಮಾಡಬೇಕು, ಇದನ್ನ ಉಪಯೋಗ ಮಾಡುವುದಂತಿದೆಯಲ್ಲ, ಇದಕ್ಕೆ ತಿಳುವಳಿಕೆ, ನಾಲೆಡ್ಜ್ ಎಂಬುದಾಗಿ ನೋಡ್ತೇವೆ. ವಿಸ್ಡಮ್ ಬೇರೆ, ನಾಲೆಡ್ಜ್ ಬೇರೆ. ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಏನು, ನನ್ನ 100 ರೂಪಾಯಿ ನನ್ನ ಜೋಬಲ್ಲಿ ಇದೆ, ಅಂಡರ್ಸ್ಟ್ಯಾಂಡಿಂಗ್. ಅದು ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೆ ನಾನು ಪೆಟ್ರೋಲ್ ಬಂಕಲ್ಲಿ ಹೋಗಿ 100 ರೂಪಾಯಿ ಪೆಟ್ರೋಲ್ ಹಾಕ್ತೀನಿ. ನನಗೆ ಗೊತ್ತಿಲ್ಲ, ನನ್ನ ಜೋಬಲ್ಲಿ ದುಡ್ಡಿರೋದು ಅರ್ಥ ಆಗ್ಲಿಲ್ಲ, ತಿಳ್ಕೊಳ್ಳಿಲ್ಲ ಅಂದ್ರೆ ಜೋಬಲ್ಲಿ 1000 ರೂಪಾಯಿ ಇದ್ರೂ ನಾನೇನ್ ಮಾಡ್ಬೇಕಾಗತ್ತೆ, ಗಾಡಿನ ತಳ್ಕೊಂಡೇ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ಟೋಲ್ ಮಾಡ್ಬೇಕಾಗತ್ತೆ. ಯಾಕೆ? ನನಗೆ ಜೋಬಲ್ಲಿ ದುಡ್ಡಿದೆ ಎಂಬುದಾಗಿ ತಿಳಿಲಿಲ್ಲ, ಗೊತ್ತಿಲ್ಲ. ಅದೇ ತರ ಸತ್ಯ ಬೈಬಲ್ ಮನೇಲಿರ್ಬೋದು, ವಾರ ವಾರ ನೀವು ಚರ್ಚಿಗೆ ಬರ್ತಾ ಇರ್ಬೋದು, ಬಟ್ ಇದರ ಅರ್ಥ ಏನು ನೀವು ತಿಳ್ಕೊಂಡಿದ್ದೀರಿ ಎಂಬುದಾಗಿ ಅರ್ಥ ಅಲ್ಲ. ಸತ್ಯವನ್ನ ನೀವು ತಿಳ್ಕೊಳ್ಳುವಾಗ ನೀವೇನ್ ಮಾಡ್ತೀರಿ, ಆಟೋಮೆಟಿಕ್ ಆಗಿ ನೀವು ಅದನ್ನ ಎಂಫಸಸ್, ಅದನ್ನ ಅಭ್ಯಾಸ ಮಾಡ್ತೀರಿ, ಅದನ್ನ ಉಪಯೋಗ ಮಾಡುವಂತರಾಗಿದ್ದೀರಿ. ಅರ್ಥ ಆಗ್ತಾ ಹೇಳ್ತಾ ಇರೋದು? ಸೊ ಅದಕ್ಕಾಗಿ ನಿಮ್ಮಲ್ಲಿ ಇದೆ, ಅದನ್ನ ನೀವೇನ್ ಮಾಡಬೇಕಾಗಿದೆ, ಬಳಸಬೇಕಾಗಿದೆ. ಇದೆ ಎಂಬುದು ತಿಳ್ಕೊಳ್ಳೋದಕ್ಕೇನೆ ತಿಳುವಳಿಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಲ್ಲ 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 ಅಂತ ತಿಳುವಳಿಕೆ ಇದೆ, ಇದೆ ಅಂತ ಹೇಳುವಂತ ತಿಳುವಳಿಕೆ ನಮ್ಮಲ್ಲಿ ಅನೇಕರಲ್ಲಿ ಕಡಿಮೆಯಾಗಿ ಕಾಣಲ್ಪಡ್ತದೆ. ಅದಕ್ಕೆ ಈ ಸತ್ಯವನ್ನ ತಿಳ್ಕೊಳ್ರಿ. ಈಗ ಕೇಳೋದ್ರಿಂದ ಮಾತ್ರ ನಿಮಗೆ ಒಂದೇ ಸಾರಿಲಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಪದೇ ಪದೇ ನೀವೇನ್ ಮಾಡ್ರಿ, ಯೂಟ್ಯೂಬ್ಗಳಲ್ಲಿ ಮತ್ತೆ ಫೇಸ್ಬುಕ್ಗಳಲ್ಲಿ ಈ ವಾಕ್ಯಗಳನ್ನ ನಿಮ್ಮ ಮನೆಗಳಲ್ಲಿ, ಆ ಕತೆ ಈ ಕತೆ, ಆ ಸೀರಿಯಲ್ಲು ಈ ಸೀರಿಯಲ್ಲು, ಮತ್ತೆ ಮೊಬೈಲಲ್ಲಿ ಆ ರೀಲ್ಸು ಈ ರೀಲ್ಸು, ಅದು ಇದು ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅದನ್ನ ನೋಡಲಿಕ್ಕೆ ಬದಲಾಗಿ ಇದನ್ನು ವಾಕ್ಯಗಳನ್ನ ಕೇಳುವಾಗ ನಾನು ಹೇಳ್ತೀನಿ, ನಿಮ್ಮ ಜೀವನ ಅತ್ಯುತ್ತಮವಾದಂಥ ಜೀವನವಾಗಿ ಇರಲಿಕ್ಕೆ ಸಾಧ್ಯವಾಗಿರುತ್ತದೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, 3 ಹೊತ್ತು ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿ ಬದುಕುವನಾಗಿದ್ದಾನೆ. ಈ ಲೋಕದಲ್ಲಿ 2 ತರ ಮನುಷ್ಯರು ಬದುಕ್ತಿದ್ದಾರೆ. ಒಂದು ರೊಟ್ಟಿ ತಿಂದು ಬದುಕ್ತಾ ಇದ್ದಾರೆ, ಇನ್ನೊಂದು ದೇವರ ವಾಕ್ಯವನ್ನು ತಿಂದು ಬದುಕುವರಾಗಿದ್ದಾರೆ. ಬೈಬಲ್ ಹೇಳ್ತದೆ, ರೊಟ್ಟಿ ತಿಂದು ಮಾತ್ರ ನೀವು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿಗೆ. ಸಭೆಯೇ, ಇವತ್ತು ನಿಮ್ಮ ಹೃದಯಗಳನ್ನ ತಟ್ಟಿ ಎಬ್ಬಿಸ್ರಿ. ನಿಮ್ಮ ಕಿವಿಗಳನ್ನ ಕೇಳಲಿಕ್ಕಾಗಿ, ವಾಕ್ಯವನ್ನ ಕೇಳಲಿಕ್ಕಾಗಿ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳ್ರಿ. ಬಾಯಾರಿದ ಜಿಂಕೆ ನೀರನ್ನು ಆರೈಸುವಂತೆ ನಿಮ್ಮ ಹೃದಯಗಳು ದೇವರ ವಾಕ್ಯದಕ್ಕೆ ಆರೈಸುವಿಕೆ ಉಂಟಾಗ್ಲಿ. ಬೈಬಲ್ ಹೇಳ್ತದೆ, ಕಡೇ ಕಾಲದಲ್ಲಿ ವಾಕ್ಯದ ಬರ ಬರುತ್ತದೆ ಎಂಬುದಾಗಿ. ವಾಕ್ಯದ ಬರ ಅಂದ್ರೆ ಅರ್ಥ ಏನು? ಪ್ರಸಂಗಗಳು ಕಡಿಮೆ ಇರಲ್ಲ, ಬೋಧಕರುಗಳು ಕಡಿಮೆ ಇರಲ್ಲ, ಆದರೆ ಕೇಳುವಂತ ಕಿವಿ ಇಲ್ಲದೆ ಅನೇಕ
ಅನೇಕ ಹೃದಯಗಳು ಬರದಿಂದ ತುಂಬಿರುತ್ತದೆ. ಸಂತೋಷ ಇಲ್ಲದ ಬರ, ಆರೋಗ್ಯ ಇಲ್ಲದ ಬರ, ಸಮಾಧಾನ ಇಲ್ಲದಂತ ಬರ, ನೆಮ್ಮದಿ ಇಲ್ಲದಂತ ಬರ, ಮಾರ್ಗ ದೇವರನ್ನು ಅರಿಯ ಇರದಿರುವಂತ ಬರ, ಇವುಗಳು ಉಂಟಾಗುವಂತದ್ದಾಗಿರುತ್ತದೆ. ನಾವು ಬದುಕ್ತಾ ಇರ್ತೀವಿ, ತಿನ್ನೋ ಊಟದಿಂದ ಬದುಕ್ತಾ ಇರ್ತೀವಿ, ದುಡಿಮೆಯಿಂದ ನಾವು ಬದುಕ್ತಾ ಇರ್ತೀವಿ. ಆದರೆ ಒಳಗಿನ ಮನುಷ್ಯನು ಬರದಿಂದ ತುಂಬಿದವನಾಗಿರ್ತಾನೆ. ಅದಕ್ಕೆ ಬೈಬಿಡ್ತದೆ, ಒಂದು ಕಾಲ ಬರುತ್ತದೆ ವಾಕ್ಯದ ಬರ. ವಾಕ್ಯದ ಬರದಿಂದ ಮನುಷ್ಯನು ಬಡವನಾಗಿರ್ತಾನೆ. ಇವತ್ತು ಸಭೆಗಳಲ್ಲಿ ಆ ರೀತಿಯಾದ ಬರಗಳನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ಸಭೆಗಳಿಗೆ ಜನರು ಬರುವಂತವರಾಗಿರ್ತಾರೆ, ಅಟೆಂಡ್ ಮಾಡುವವರಾಗಿರ್ತಾರೆ. ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ತಿಳ್ಕೊಳ್ಳದೆ, ಅರಿಯದೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳದೆ ಹೋಗ್ತಾ ಇರೋದ್ರಿಂದ ನನ್ನ ಜನರು ಜ್ಞಾನಹೀನರಾಗಿ, ವಾಕ್ಯದ ಕೊರತೆ ಉಳ್ಳವರಾಗಿ, ಹತರಾಗಿ, ನಾಶವಾಗಿ ಹೋಗ್ತಿದ್ದಾರೆ ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿದೆ. ಸೊ ಇವತ್ತು ದೇವರ ವಾಕ್ಯವನ್ನ ಮತ್ತೊಮ್ಮೆ ಶ್ರದ್ಧೆಯಿಂದ, ಗಮನದಿಂದ ಕೇಳ್ಕೊಳ್ರಿ. ದಯವಿಟ್ಟು ಬರ್ಕೊಳ್ಳೋರು ನೀವು ಬರ್ಕೊಂಡು ಮನೆಗಳಲ್ಲಿ ಹೋಗಿ ಧ್ಯಾನಿಸ್ರಿ. ಮತ್ತೊಮ್ಮೆ ನೀವು ಕೇಳಬೇಕಾದ್ರೆ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ ವಾಕ್ಯಗಳನ್ನ ಬಿಟ್ಟಿರ್ತಾರೆ, ನೀವು ಕೇಳ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು 26ನೇ ವಿಷಯವನ್ನ ನಾವು ನೋಡಲಿಕ್ಕೆ ಹೋಗ್ತೀವಿ. ಎಷ್ಟನೇ ವಿಷಯ? 26ನೇ ವಿಷಯ. ಕಳೆದ 25 ಸಂಗತಿಗಳನ್ನು ನಾವು ನೋಡಿದ್ವಿ. 25ನೇದಾಗಿ ನಾವು ನೋಡಬೇಕಾದರೆ, ನಾವು ಓವರ್ಕಮರ್ ಅಂದ್ರೆ ನಾವು ಆರುವವರು, ದಾಟುವವರು ಮತ್ತೆ ಜಿಗಿದವರು ಆಗಿದ್ದೇವೆ. ಸೊ ಕೆಲವು ಸಮಯಗಳು ನಾವು ನಡ್ಕೊಂಡು ನಮ್ಮ ಸಮಸ್ಯೆಗಳನ್ನ ನಡ್ಕೊಂಡು ದಾಟಬೇಕಾಗಿರುತ್ತೆ. ಕೆಲವು ಸಮಯಗಳಲ್ಲಿ ಓಡಿ ದಾಟಬೇಕಾಗತ್ತೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಈಗ ನಮ್ಮನ್ನ ಹೇಗೆ ನಡೆಸುವನಾಗಿದೆ ಅಂದರೆ, ಕ್ಷಣ ಮಾತ್ರದಲ್ಲೇ ನಮ್ಮ ಸಮಸ್ಯೆಗಳನ್ನ ಅವು ನಮ್ಮನ್ನ ಓವರ್ಕಮ್ ಮಾಡದಂತೆ, ಅವು ನಮ್ಮನ್ನ ಜಯಿಸಲಾರದಂತೆ, ಅವು ನಮ್ಮನ್ನ ಮೇಲ್ಗೊಳ್ಳದಂತೆ ನಾವು ಸಮಸ್ಯೆಗಳನ್ನ ಏನ್ ಮಾಡೋರಾಗಿದ್ದೇವೆ? ಪೌಳಿ ಗೋಡೆಯನ್ನು ದಾವೀದನು ಹೇಳಿದಾಗೆ, ಆರುವೆನು ಅಂತ ಹೇಳಿದಾಗೆ, ನಿಮ್ಮನ್ನ ದೇವರು ಸಮಸ್ಯೆಗಳ ಮೇಲೆ ಆರಿಕೊಂಡು ಹೋಗಿ ನಿಮ್ಮ ಗುರಿಯನ್ನ, ನಿಮ್ಮ ದಡವನ್ನ ನೀವೇನಾಗುವಿರಿ? ಮುಟ್ಟುವರಾಗಿವಿರಿ ಎಂಬುದಾಗಿ ನೋಡಿದ್ವಿ. ಇವತ್ತು ನಾವು ಕೇಳಲು ಹೋಗುವಂತ 26ನೇ ಸಂಗತಿ ಬಹಳ ಇಂಟ್ರೆಸ್ಟಿಂಗ್ ಆದಂತ ಸಂಗತಿ. ಬಹಳ ಒಂದು ಏನು ಒಂದು ಬಹಳ ಒಂದು ಗಮನ ಹರಿಸುವಂತ ಅಥವಾ ಬಹಳ ಒಂದು ಇಷ್ಟವಾದಂತ ಒಂದು ಸಂಗತಿ ನನಗೆ. ಇದನ್ನ ನಾನು ಇವತ್ತು ನಾವು ನೋಡಲು ಹೋಗ್ತೀವಿ. 26ನೇದಾಗಿ ನಾವು ನೋಡಬೇಕಾದರೆ, ಕ್ರಿಸ್ತನು ನಮಗಾಗಿ ಪ್ರಾರ್ಥನೆಯನ್ನ ಮಾಡಲಾಯಿತು. ಅಂದರೆ ನಮಗೆ ಪ್ರಾರ್ಥನೆ ಮಾಡಲಾಯಿತು ಅಥವಾ ಪ್ರಾರ್ಥಿಸಲಾಯಿತು. ಏನಂತೆ? ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗೆಲ್ಲ, ಪ್ರಾರ್ಥನೆ ಮಾಡಕ್ ಹೋಗ್ತಾರೆ ದೇವರು ಎಂಬುದಾಗೆಲ್ಲ, ಕ್ರಿಸ್ತನು ನಮಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅರ್ಥ ಆಯ್ತರ? ಮಾಡಿದ್ದಾನೆ ಅಥವಾ ಮಾಡುತ್ತಾನೆ ಅದರ ಅರ್ಥ ಏನು? ಮಾಡಿದ್ದಾನೆ ಅಂದ್ರೆ ಏನು? ಅದು ಘಾತಕಾಲ. ಮಾಡುತ್ತಾನೆ ಅಂದ್ರೆ ಏನು? ಅದು ಭವಿಷ್ಯತ್ ಕಾಲ. ಸೊ ಕ್ರಿಸ್ತನು ನಮಗಾಗಿ ನಮ್ಮ ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ ಪ್ರಾರ್ಥನೆ ಮಾಡಲ್ಲ. ನಿನಗೆ ಎಲ್ಲ ವಿಷಯಗಳಿಗಾಗಿ 2000 ವರ್ಷಗಳ ಹಿಂದೆನೆ ಕ್ರಿಸ್ತನು ನಿನಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ, ಮಾಡುತ್ತಾ ಇದ್ದಾನೆ, ಮಾಡಕ್ಕೂ ಹೋಗುವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಆತನು ನೆನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಆತನೇನಾಗಿದ್ದವನೇ? ಮಾರ್ಪಡದವನಾಗಿದ್ದಾನೆ. ಅರ್ಥ ಆಯ್ತರ? ನಮ್ಮ ದೇವರು ನೆನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಮಾರ್ಪಡದಂತ ದೇವರಾಗಿದ್ದಾನೆ. ಅದಕ್ಕೆ ಕ್ರಿಸ್ತನು ನಮಗಾಗಿ ಆತನು ಈಗಾಗಲೇ ಎಲ್ಲಾ ವಿಷಯಗಳಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಆಲ್ರೆಡಿ ಕ್ರಿಸ್ತನು ನಮಗಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಕೆಲವು ಸಮಯಗಳಲ್ಲಿ ನನಗೆ ಪ್ರಾರ್ಥನೆ ಮಾಡೋರು ಯಾರು ಇದ್ದಾರಾ? ನನಗೆ ಪ್ರಾರ್ಥನೆ ಮಾಡಬೇಕು, ನನಗೆ ಯಾರಾದರೂ ಪ್ರಾರ್ಥಿಸ್ಕೊಳ್ಬೇಕು, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಯಾರಾದ್ರು ಸಿಗ್ತಾರಾ ಎಂಬುದಾಗಿ ನೀವು ಅಂದ್ಕೊಳ್ಬಹುದು. ಈ ಬೆಳಗಿನ ವೇಳೆಯಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ, ನಿಮಗಾಗಿ ಪ್ರಾರ್ಥನೆ ಮಾಡಿದಂಥ ದೇವರು ಒಬ್ಬನು ಇದ್ದಾನೆ. ಆತನು ಯೇಸು ಕ್ರಿಸ್ತನು.
ಇವತ್ತಿಗೂ ನಿನಗಾಗಿ ಕ್ರಿಸ್ತನು ನಿನ್ನ ವಿಷಯದಲ್ಲಿ ಪ್ರಾರ್ಥನೆಯನ್ನ ಎಡೆಬಿಡದೆ ನಿನಗಾಗಿ ಯೇಸು ಪ್ರಾರ್ಥಿಸುವನಾಗಿದ್ದಾನೆ. ಮೂರನೇದಾಗಿ, ಯೇಸು ನಾಳೆಯು ನಿನಗೋಸ್ಕರ, ನಿನ್ನ ಫ್ಯೂಚರ್ಗೋಸ್ಕರ, ನಾಳೆ ಮುಂದಿನ ವರ್ಷಕ್ಕಾಗಿ, ಮುಂದಿನ ತಿಂಗಳಿಗಾಗಿ, ನಾಳೆ ನಿನ್ನ ಸಮಸ್ಯೆಗಳಿಗಾಗಿ, ನಾಳೆಗೋಸ್ಕರವು ದೇವರು ನಿನಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಏನಾಗಿದ್ದಾನೆ? ಸಿದ್ಧನಾಗಿದ್ದಾನೆ. ಆಮೇಲೆ ನಿನ್ನೆ ಕಳೆದ ದಿವಸಗಳಲ್ಲಿ ಪ್ರಾರ್ಥನೆ ಮಾಡಿದವನು ಇವತ್ತು ನಿನಗಾಗಿ ಪ್ರಾರ್ಥನೆ ಮಾಡುತ್ತಿರುವವನು ನಾಳೆಯೂ ನಿನಗಾಗಿ ಪ್ರಾರ್ಥನೆಯನ್ನ ದೇವರು ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನ ಪ್ರಾರ್ಥನೆಯಿಂದ, ಆತನ ಪ್ರಾರ್ಥನೆಯ ಶಕ್ತಿಯಿಂದ, ಆತನ ಪ್ರಾರ್ಥನೆಯ ಬಲದಿಂದ, ಆತನ ಪ್ರಾರ್ಥನೆಯ ಎಫೆಕ್ಟಿನಿಂದ ನಾವು ಇವತ್ತು ಕ್ರಿಸ್ತನಲ್ಲಿ ಏನಾಗಿದ್ದೇವೋ ಅದು ಆತನ ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರೇಯರ್ ಮೇಕರ್ಸ್ ಚೇಂಜ್. ಪ್ರಾರ್ಥನೆ ಬದಲಾವಣೆಯನ್ನು ಕೊಂಡು ಬರುತ್ತದೆ. ಪ್ರೇರೆ, ನಾವು ಇವತ್ತು ಒಂದು ವೇಳೆ ರಕ್ಷಣೆ ಹೊಂದಿರುವುದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಮಗಾಗಿ ಕ್ರಿಸ್ತನು ಯಾವತ್ತೋ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ತಕ್ಕ ವೇಳೆಯಲ್ಲಿ, ತಕ್ಕ ಸಮಯದಲ್ಲಿ ಆತನ ಕಣ್ಣೀರು, ಆತನ ಪ್ರಾರ್ಥನೆ, ಆತನ ವಿಜ್ಞಾಪನೆಗಳು ಇವತ್ತು ನನ್ನನ್ನ ನಿನ್ನನ್ನ ರಕ್ಷಣೆಯ ಮಾರ್ಗದಲ್ಲಿ ಕೊಂಡು ಬಂದದಾಗಿ ಕಾಣಲ್ಪಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನಕ್ಕೆ ನಮ್ಮ ಸತ್ಯವನ್ನು ತಿಳಿಸಿಕೊಳ್ಳೋರಾಗಿರೋಣ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನವನ್ನ ನಾವು ತೆಗೆದುಕೊಳ್ಳುವ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ತಂದೆಯೇ ಇವರಿಗೋಸ್ಕರ. ಇವರು ಅಂದರೆ ಯಾರು? ಅಲ್ಲಿರುವಂತ ಶಿಷ್ಯರಿಗೋಸ್ಕರ ಯೇಸು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಯೇಸು ಪ್ರತಿ ದಿನ ತನ್ನ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತೇಳಿ? ಇವರು ನನ್ನನ್ನು ಅರಿಯಬೇಕು, ನನ್ನನ್ನು ತಿಳಿದುಕೊಳ್ಳಬೇಕು. ನನ್ನನ್ನು ಅರಿಯುವಾಗ ನನ್ನನ್ನು ಕಳಿಸಿಕೊಟ್ಟಾತ ತಂದೆಯನ್ನ ಇವರು ಅರಿಯಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಯೇಸು ಪ್ರತಿದಿನ ತನ್ನ ಶಿಷ್ಯರಿಗಾಗಿ ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು. ಆಗ ಯೇಸು ಹೇಳ್ತಾನೆ, ನಾನು ತಂದೆಯೇ ಇಲ್ಲಿರುವ 12 ಮಂದಿ ಶಿಷ್ಯರಿಗೆ ಮಾತ್ರ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ನಾನು ಕೇಳಿಕೊಳ್ಳುತ್ತಿದ್ದೇನೆ, ಬೇಡಿಕೊಳ್ಳುತ್ತೇನೆ. ಅಂದ್ರೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿಯು ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡ್ದ. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವರ ಮಾತುಗಳನ್ನು ಕೇಳಿ ನಂಬುವವರೆಲ್ಲರಿಗೋಸ್ಕರ ಸಹ. ಅಂದ್ರೆ ಇವತ್ತುವರೆಗೂ ಯಾರು, ಇವತ್ತು ಈ ದಿನದವರೆಗೂ ಯಾರು ರಕ್ಷಣೆಯನ್ನ ಹೊಂದುತ್ತಿದ್ದಾರೋ, ಅಥವಾ ನಾಳೆ ಯಾರು ರಕ್ಷಣೆ ಹೊಂದುತ್ತಿದ್ದಾರೋ, ನಾಳಿದ್ದು ಯಾರು ರಕ್ಷಣೆ ಹೊಂದುತ್ತಿದ್ದಾರೋ, ಇನ್ನು ಯೇಸು ಕ್ರಿಸ್ತನು ಬರುವಂತ ದಿನದವರೆಗೂ ಯಾರೆಲ್ಲ ರಕ್ಷಣೆಯನ್ನ, ದೇವರ ವಾಕ್ಯವನ್ನ ಕೇಳಿ, ನಿಮ್ಮ ಸುವಾರ್ತೆಯನ್ನ ಕೇಳಿ, ನಿಮ್ಮ ವಾಕ್ಯಗಳನ್ನ ಕೇಳಿ ಯಾರೆಲ್ಲ ನಂಬಲಿಕ್ಕೆ ಹೋಗುತ್ತಾರೋ ಅವರಿಗೋಸ್ಕರ ಯೇಸು ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇವತ್ತು ನಾವು ರಕ್ಷಣೆ ಹೊಂದಿರುವುದಕ್ಕೆ ಕಾರಣ ಯೇಸು ಕ್ರಿಸ್ತನು. ನೀನು ತಾಯಿನ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚೆನೆ ದೇವರು ನಿನ್ನ ಹೆಸರನ್ನು ಹೇಳಿ, ನಿನ್ನ ನಾಮವನ್ನು ಅರಿತು ನಿನಗೋಸ್ಕರ ಆತನು ಪ್ರತಿದಿನ ಎಣ್ಣೆ ಮರದ ಗುಡ್ಡದಲ್ಲಿ ಹೋಗಿ ಆತನು ಸಂಜೆ ವೇಳೆಗಳಲ್ಲಿ, ಮುಂಜಾನೆ ವೇಳೆಗಳಲ್ಲಿ, ಇಡೀ ರಾತ್ರಿ ಎಲ್ಲ ಯೇಸು ಏನಂತ ಪ್ರಾರ್ಥನೆ ಮಾಡದ? ನನಗೆ ಬಟ್ಟೆ ಬೇಕು, ನನಗೆ ರಕ್ಷಣೆ ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಲೋಕದಲ್ಲಿ ನೀನು ಮತ್ತು ನಾನು ಮತ್ತು ಇನ್ನು ರಕ್ಷಣೆ ಹೊಂದಬೇಕಾದಂತ ಜನರಿಗೋಸ್ಕರ ಆತನು ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಿದ. ಯಾಕೆಂದ್ರೆ ಈತನು ಒಳ್ಳೆಯ ಯಾಜಕನು ಆಗಿದ್ದಾನೆ. ಯಾಜಕನು ಆತನು ಮಾಡಬೇಕಾದ ಕೆಲಸ ಏನೆಂದರೆ ಮನುಷ್ಯರನ್ನು ದೇವರಿಗೆ ಮಧ್ಯದಲ್ಲಿ
ಮಧ್ಯದಲ್ಲಿ ನಿಂತು ಆತನು ಏನ್ ಮಾಡಬೇಕಾಗಿದೆ? ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ನೋಡಬೇಕಾದರೆ ಒಂದು ಸಾರಿ ಇಸ್ರಾಯೇಲರು ಶತ್ರುಗಳೊಂದಿಗೆ, ವೈರಿಗಳೊಂದಿಗೆ ಒಗೆತನವನ್ನು ಮಾಡಿ, ಪಾಪವನ್ನು ಮಾಡಿ, ದೇವರ ಕೋಪ ಏನಾಯಿತು? ಇಸ್ರಾಯೇಲರ ಮೇಲೆ ಬಂತು. ಇಸ್ರಾಯೇಲರ ಮೇಲೆ ಬಂದದ್ರಿಂದ ಒಂದೇ ದಿನದಲ್ಲಿ ಸಾವಿರಾರು ಜನರು ಸಾಯಲಿಕ್ಕೆ ಪ್ರಾರಂಭವಾಗ್ತಾ ಇದ್ರು. ಮೋಶೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಈ ರೀತಿಯಾಗಿ ಜನರು ಸಾಯಕೂಡದು, ನೀನು ಇವರನ್ನ ರಕ್ಷಿಸಬೇಕೆಂಬುದಾಗಿ. ಆಗ ಯಾಜಕರು ಏನ್ ಮಾಡ್ತಂದ್ರೆ, ಅಲ್ಲಿರುವಂತ ಧೂಪಗಳನ್ನು ತೆಗೆದುಕೊಂಡು ಸಾಯುವವರ ಮಧ್ಯದಲ್ಲೂ ಬದುಕುವವರ ಮಧ್ಯದಲ್ಲಿ ಆ ಧೂಪಗಳನ್ನು ತೆಗೆದುಕೊಂಡು ಅವರ ಮಧ್ಯದಲ್ಲಿ ಏನ್ ಮಾಡ್ತಾರೆ? ಓಡ್ತಾರೆ. ದೇವರೇ, ಕರುಣೆ ತೋರಿಸು, ಕರುಣಿಸು, ನೀನು ಕರುಣಿಸು. ಧೂಪ ಏನ್ ತೋರಿಸ್ತಂದ್ರೆ ಪ್ರಾರ್ಥನೆಗೆ ಅದು ಏನಾಗಿದೆ? ಹೋಲಿಕೆಯಾಗಿದೆ. ಆ ಧೂಪ ಎಂಬ ಪ್ರಾರ್ಥನೆಯನ್ನು ತೆಗೆದುಕೊಂಡು ಜನ ಆ ರೋಗದಿಂದ ಸಾಯುತ್ತಿರುವಾಗ ಮತ್ತು ಅನೇಕರು ಇನ್ನೂ ಸಾಯದೆ ಬದುಕಿರುವಂತರ ಮಧ್ಯದಲ್ಲಿ ಆ ಧೂಪದ ಪ್ರಾರ್ಥನೆ ತೆಗೆದುಕೊಂಡು ಹೋಗುವಾಗ ಜನರ ಮೇಲೆ ಬಂದಂತ ರೋಗ ತಪ್ಪಿಸಲ್ಪಟ್ಟು, ಜನರ ಮೇಲೆ ಬಂದಂತ ದೇವರ ಕೋಪ ತಪ್ಪಿಸಲ್ಪಟ್ಟು, ಇಸ್ರಾಯೇಲರಲ್ಲಿ ಅನೇಕರಿಗೆ ಏನುಂಟಾಯಿತು? ಅವತ್ತು ರಕ್ಷಣೆಯನ್ನ ಉಂಟಾಯಿತು. ಅದು ಒಂದೇ ಒಂದು ಸಾರಿ. ಪ್ರತಿ ಸಾರಿ ಅವರು ಪಾಪಗಳನ್ನು ಮಾಡುವಾಗ ಪ್ರತಿ ಸಾರಿ ದೇವರ ಕೋಪಕ್ಕೆ ಒಳಗಾಗ್ತಾ ಇದ್ರು, ಅನೇಕರು ಸಾಯ್ತಾ ಇದ್ರು. ಶತ್ರುಗಳು ಬಂದು ಅವರನ್ನ ನಾಶಪಡಿಸುತ್ತಿದ್ದ. ಅದಕ್ಕೆ ದೇವರು ನೋಡಿದ್ರು, ಒಂದೊಂದು ಸಾರಿ ತಪ್ಪು ಮಾಡುವಾಗಲ್ಲ, ಜನರು ಸಾಯ್ತಾ ಇದ್ದಾರೆ, ನಾಶವಾಗಿ ಹೋಗ್ತಾ ಇದ್ದಾರೆ, ನನ್ನ ಜನರು ನಾಶವಾಗಕೂಡದು ಎಂಬುದಾಗಿ ಹೇಳಿ ಆತನು ಧೂಪ, ಸಾಂಬ್ರಾಣಿ, ಹೊಗೆ ಎಂಬ ಧೂಪವನ್ನು ತೆಗೆದುಕೊಂಡು ತಂದೆಯಾದ ದೇವರಿಗೂ ನಮಗಾಗಿ ಮಧ್ಯದಲ್ಲಿ ಸಾಯುತ್ತಿರುವಂತ ನಮಗೋಸ್ಕರ ಆತನು ಧೂಪವನ್ನು ತೆಗೆದುಕೊಳ್ಳದೆ, ಆತನು ತಂದೆಯ ಮುಂದೆಯೂ ಮನುಷ್ಯರಾದ ನಮಗೋಸ್ಕರವೂ ಆತನು ಪ್ರಾರ್ಥನೆ ಎಂಬ ಧೂಪವನ್ನು ತೆಗೆದುಕೊಂಡು, ತಂದೆಯೇ, ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಯೇಸು ನಮಗಾಗಿ ಅವತ್ತು ಪ್ರಾರ್ಥನೆ ಮಾಡಿದ. ಅವತ್ತು ಯೇಸುವಿನ ಶಿಲುಬೆಗೆ ಹಾಕಕ್ಕಿಂತ ಮುಂಚೆ ಯಹೂದ್ಯರು, ಇಸ್ರಾಯೇಲರು ಏನಂತ ಹೇಳದಂದ್ರೆ, ಈ ಶಾಪವು ಏರೋದನ್ನ ಹೇಳ್ತಾನೆ, ಇವನು ನಿರಪರಾಧಿಯಾಗಿದ್ದಾನೆ, ಇವನನ್ನ ಶಿಲುಬೆಗೆ ಹಾಕೋದು ನನಗೆ ಇಷ್ಟ ಇಲ್ಲ, ಈ ಅಪರಾಧ ನನ್ನ ಮೇಲೆ ಬರಬಾರ್ದು, ನನ್ನ ಮಕ್ಕಳ ಮೇಲೆ ಬರಬಾರ್ದು ಅಂತ ಹೇಳಿದಾಗ ಇಸ್ರಾಯೇಲರು ಏನ್ ಹೇಳಿದ್ರು ಗೊತ್ತಾ? ಯಹೂದ್ಯರು ಏನ್ ಹೇಳಿದ್ರು ಗೊತ್ತಾ? ಆ ಶಾಪವು, ಆ ಪಾಪವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೆ ಬರಲಿ. ಅವರೇ ಹೇಳ್ಕೊಳ್ತಾರೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರಲಿ. ಕೆಲವು ಸಮಯಗಳು ನಾವು ಸಾಗೇನೆ ಏನಾದ್ರು ಸಿಟ್ಟಾದಾಗ, ಏನಾದ್ರು ಬೇಸರಗೊಂಡಾಗ, ಏನಾದ್ರು ಕೋಪಗೊಂಡಾಗ ನಮಗೆ ನಾವೇ ಶಾಪ ಹಾಕೊಳ್ತೀವಿ. ನಾನು ಸತ್ತೋಗ್ತೇನೆ, ನಾನು ಬದುಕಲ್ಲ, ನಾನು ನರಕಕ್ಕೆ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ನಮಗೆ ನಾವೇ ಶಾಪಗಳು ಹಾಕೊಳ್ಳಿ. ಹಾಗೆ ಹೇಳಕ್ ಹೋಗ್ಬೇಡ್ರಿ. ಈ ಯಹೂದ್ಯರು, ಇಸ್ರಾಯೇಲರು ಹಾಗೆ ಹೇಳಿದ್ರು, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಈ ಶಾಪ ಬರಲಿ ಎಂಬುದಾಗಿ. ಅದಕ್ಕೆ ಶಿಲುಬೆಯಲ್ಲಿ ಯೇಸು ಕೂಗಿ ಹೇಳುತ್ತಾನೆ, ತಂದೆಯೇ, ಇವರು ತಿಳಿಯದೆ ಹೇಳಿದ್ದಾರೆ, ತಿಳಿಯದೆ ನನ್ನನ್ನ ಕೊಂದಿದ್ದಾರೆ, ಇವರನ್ನ ನೀನು ಕ್ಷಮಿಸು. ಆ ಪ್ರಾರ್ಥನೆ ಏನ್ ಮಾಡುತ್ತು? ಇದುವರೆಗೂ ನಮ್ಮನ್ನ ರಕ್ಷಣೆಯಲ್ಲಿ ಕೊಂಡು ಬಂದಿದೆ. ಇದುವರೆಗೂ ದೇವರ ಪ್ರೀತಿಯನ್ನ ನಾವು ಅನುಭವಿಸುವಂತೆ ಮಾಡಿದೆ. ಈ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹು ಬಲವುಳ್ಳದು. ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹು ಉಳ್ಳದು. ಯೇಸು ಕ್ರಿಸ್ತನು ಪಾಪವನ್ನು ಅರಿಯದಂತ ನೀತಿ ಸ್ವರೂಪಿಯಾಗಿರುವುದರಿಂದ ಇವತ್ತು ನಾವು ಹೇಗೆ ರಕ್ಷಣೆ ಹೊಂದಿದೀವಿ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಶಾಪಗ್ರಸ್ತರಾಗಿದ್ದಂಥ ನಮ್ಮನ್ನ, ಶಾಪಕ್ಕೆ ಬೇಕಾಗಿದ್ದ ನಮ್ಮನ್ನ ಇವತ್ತು ದೇವರ ಯೇಸುವಿನ ಪ್ರಾರ್ಥನೆಯಿಂದ ಇವತ್ತು ನಾವೇನಾಗಿದ್ದೀವಿ? ರಕ್ಷಣೆಯಲ್ಲಿ ದೇವರು ನಮ್ಮನ್ನ ಆತನು ಕೊಂಡು ಬಂದವನಾಗಿದ್ದಾನೆ. ಪ್ರೇರೆ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ನಮಗಾಗಿ ಏನು ಮಾಡಿದ?
ಮಾಡಿದ್ದಾನೆ, ಪ್ರಾರ್ಥನೆಯನ್ನ ಮಾಡಿದ್ದಾನೆ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನವನ್ನ ಎಲ್ಲರೂ ತೆಗೆದುಕೊಳ್ಳ್ರಿ, ಬೈಬಲ್ ತೆಗಿರಿ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಅಪರಾಧಿಗಳೆಂದು ನಿರ್ಣಯಿಸುವರು ಯಾರು? ಇವತ್ತು ಪ್ರಿಯರೇ, ನಿನ್ನನ್ನ ನನ್ನನ್ನ ನಾನು ಮಾಡಿದ ಪಾಪಗಳು, ಕೃತ್ಯಗಳು, ಒಂದು ವೇಳೆ ನಿನ್ನ ಅಪರಾಧಗಳನ್ನ ನಿರ್ಣಯಿಸುವುದಾದರೆ ಪಾಪ ಕೊಡೋ ಸಂಬಳ ಏನಾಗಿದೆ? ಮರಣವಾಗಿ ಕಾಣಲ್ಪಡುತ್ತದೆ. ಆದರೆ ಇವತ್ತು ನಿನ್ನನ್ನು ನನ್ನನ್ನು ಅಪರಾಧಿ ಎಂದು, ಪಾಪಿ ಎಂದು ದೇವರ ಮುಂದೆ ಯಾರು ಹೇಳಕ್ಕೆ ಆಗಲ್ಲ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳು, ತಪ್ಪುಗಳು, ಪಾಪಗಳು ಕಂಡು ಬಂದರು, ಸೈತಾನನು ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡ್ತಿನೋ, ನಿನ್ನ ಗಂಡನೋ, ನಿನ್ನ ಮಕ್ಕಳೋ ನೀನು ತೊಗೊಂಡೋಗಿ, ನಮ್ಮಪ್ಪ ಹಿಂಗೆ ಮಾಡಿದ್ದಾರೆ, ನನ್ನ ಗಂಡ ಹಿಂಗೆ ಮಾಡಿದ್ದಾರೆ, ಇವ್ರ ಕಾಲು ಮುರಿ, ಇವ್ರಿಗೆ ಕೈ ಮುರಿ, ಇವರಿಗೆ ಸೊಂಟ ಮುರಿ. ಸೈತಾನನು ಹೇಳ್ಬೋದು, ದೇವ್ರೇ ನಿನ್ನ ಮಕ್ಕಳು ನೋಡು ಎಂತ ಆಟ ಆಡ್ತಾ ಇದ್ದಾರೆ, ಎಂತ ಮೋಸ ಮಾಡ್ತಿದ್ದಾರೆ, ಎಂತ ಅನ್ಯಾಯ ಮಾಡ್ತಾ ಇದ್ದಾರೆ, ಇವ್ರನ್ನ ನೀನು ಸುಮ್ಮನೆ ಬಿಟ್ಟಿದೆಯಲ್ಲ, ಇದು ನ್ಯಾಯನಾ ಅಂತ ಹೇಳಿ ಸೈತಾನನು ದೇವರ ಮುಂದೆ ಹೋಗಿ ಯೋಬನ ಮೇಲೆ ಅಪರಾಧಗಳನ್ನು ಹೊರಿಸಿದಾಗೆ ನಿನ್ನ ಮೇಲೆ ಅಪರಾಧಗಳನ್ನ ದಿವಸ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಹೊರಿಸ್ತಾನೇ ಇದ್ದಾನೆ. ಎರಡನೇದಾಗಿ, ನಿನ್ನ ಮನಸ್ಸಾಕ್ಷಿ ನಿನ್ನ ಏನ್ ಮಾಡ್ತಾ ಇದೆ? ನಿನ್ನ ಮೇಲೆ ಅಪರಾಧಗಳನ್ನ ಹೊರಿಸ್ತಾ ಇದೆ. ಏನಂತೇಳಿ? ನಿನ್ ಕಣ್ಣು ಸರಿ ಇಲ್ಲ, ನೀನು ಇಂಥ ಪಾಪ ಮಾಡ್ತಾ ಇದೀಯಾ, ಮೊಬೈಲಲ್ಲಿ ಏನ್ ನೋಡ್ತಾ ಇದೀಯಾ, ಇದನ್ನೆಲ್ಲ ನೋಡೋದು ಸರಿನಾ? ನೀನು ಮನಸ್ಸಾಕ್ಷಿ ನಿನ್ನ ಅಪರಾಧಿ ಎಂಬ ಗೂಡಲ್ಲಿ ನಿನ್ನ ನಿಲ್ಲಿಸ್ತದೆ. ಜಗಳ ಆಡಿರ್ತೀಯ, ಜಗಳ ಆಡಿರುವಾಗ ಯೇಸು ಸ್ವಾಮಿ ನಂಬಿದ್ಯಾ, ನೀನು ಚರ್ಚಿಗೆ ಹೋಗ್ತೀಯಾ, ಎಲ್ಲ ಮಾಡ್ತೀಯಾ, ಇವತ್ತು ನೀನು ಜಗಳ ಆಡಿದ್ಯಾ, ಹಿಂಗ್ ಮಾಡ್ಬೋದಾ ಅಂತ ಹೇಳಿ ನಿನ್ನ ಮನಸ್ಸಾಕ್ಷಿ ನಿನ್ನ ಅಪರಾಧಿ ಎಂಬ ಗೂಡಲ್ಲಿ ನಿನ್ನ ನಿಲ್ಲಿಸ್ತದೆ. ಕಟ್ಟಕಟ್ಟೆಯಲ್ಲಿ ನಿನ್ನನ್ನು ಕೈ ಕಟ್ಟಿ ನಿಲ್ಲಿಸುವಂತೆ ಮಾಡುತ್ತದೆ. ನಿನಗೆ ಏನ್ ಗೊತ್ತಾಗುತ್ತೆ? ನಾನು ಅಪರಾಧಗಳನ್ನ, ಪಾಪಗಳನ್ನ ಮಾಡಿದ್ರಿಂದ ನನಗೆ ಶಿಕ್ಷೆ ಬರುತ್ತೆ, ಅಥವಾ ನಾನು ಇವಾಗ ಅನುಭವಿಸ್ತಾ ಇರೋದು ನಾನು ಮಾಡಿದ ಅಪರಾಧಗಳಿಂದ ನಾನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ, ನೋವು ಅನುಭವಿಸ್ತಾ ಇದ್ದೀನಿ, ಉಪ್ಪು ತಿಂದಿದ್ದೀನಿ, ಅದಕ್ಕೆ ನಾನು ನೀರು ಕುಡಿತಾ ಇದ್ದೀನಿ, ನಾನು ಉಪ್ಪು ತಿಂದಿದ್ದೀನಿ, ಇನ್ನು ಮುಂದೆ ನಾನು ನೀರು ಕುಡಿಬೇಕಾಗುತ್ತೆ, ಯಾಕೆಂದ್ರೆ ನನ್ನ ಅಪರಾಧಗಳು ಅಷ್ಟಾಗಿ ಇದೆ, ನನ್ನ ಪಾಪಗಳು ಅಷ್ಟಾಗಿ ಇದೆ. ಹೀಗೆ ನಿನ್ನ ಮನಸ್ಸಾಕ್ಷಿಯು ನಿನ್ನನ್ನ ಅಪರಾಧಿ ಎಂದು, ನಿನ್ನನ್ನ ತಪ್ಪಿಗಸ್ತನೆಂದು ಪದೇ ಪದೇ ಹೇಳ್ತಾನೆ ಇರ್ತದೆ. ಕುಟುಂಬದಲ್ಲಿರು ಸಹ ಹೇಳ್ತಾರೆ, ನೀನೆಂಬ ಸಾಚನ, ನೀನು ಯಾರಂತ ಗೊತ್ತಿಲ್ವಾ, ನೀನು ಹೆಂಗ್ ಮಾಡ್ದೆ, ನೀನು ಹಂಗ್ ಮಾಡ್ದೆ, ಅವತ್ತು ಹಿಂಗ್ ಹೇಳ್ದೆ, ಇವತ್ತು ಹಿಂಗ್ ಮಾಡ್ದೆ. ಅಕ್ಕಪಕ್ಕದವರು ಸಹ ಕುಟುಂಬದ ಮಧ್ಯದಲ್ಲಿ, ನೆರೆಯವರ ಮಧ್ಯದಲ್ಲಿ, ಸ್ನೇಹಿತರುಗಳ ಮಧ್ಯದಲ್ಲಿ ನಿನ್ನ ಮೇಲೆ ಅನೇಕ ತರವಾದಂಥ ಕಳಂಕಗಳು, ಅನೇಕ ತರವಾದಂಥ ದೋಷಾರೋಪಣೆಯಾದಂಥ ಪಟ್ಟ ನಿನ್ನ ಮೇಲೆ ಇರುತ್ತೆ. ಭೂಮಿಯಲ್ಲಿ ನಿನ್ನ ಪಟ್ಟವನ್ನ ಕಟ್ಟಿರ್ತಾರೆ, ನೀನೊಬ್ಬ ಕಳ್ಳ, ನೀನೊಂದು ವ್ಯಭಿಚಾರಿ, ಇವ ಜೂಜಾಟಗಾರನು, ಇವನೊಬ್ಬ ಕುಡುಕ, ಈತನು ಹೀಗೆ ಎಂಬುದಾಗಿ ಕ್ರಿಸ್ತನನ್ನ ನಂಬಿದಂತ ರಕ್ತದಿಂದ ತೊಳೆಯಲ್ಪಟ್ಟ ನಿನ್ನ ಮೇಲೆ ಅಪರಾಧಿ ಎಂದು, ತಪ್ಪಿಸ್ತನೆಂದು, ಪಾಪಿ ಎಂದು ನಿನ್ನ ಮೇಲೆ 108,000 ದೋಷ ಅಪರಾಧಗಳು ನಿನ್ನ ಮೇಲೆ ಬರೆಯಲ್ಪಟ್ಟಿದ್ದರು. ಬೈಬಲ್ ಹೇಳುತ್ತದೆ, ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ಅವ್ರಿಗೇನು ಅಧಿಕಾರ ಇದೆ? ಯಾರು ನಿನಗೋಸ್ಕರ ಜೀವವನ್ನು ಕೊಟ್ಟಿದ್ದು? ಯಾರು ರಕ್ತವನ್ನು ಸುರಿಸಿದ್ದು? ಯಾರು ನಿನ್ನ ಪಾಪಕ್ಕಾಗಿ ಜೀವವನ್ನು ಕೊಟ್ಟಿದ್ದು? ನಿಮ್ಮ ದೇಹವನ್ನು ಕೊಂದು ನರಕಕ್ಕೆ ಹಾಕೋನಿಗೆ ಏನ್ ಮಾಡ್ರಿ? ನೀವು ಭಯಪಡ್ರಿ. ನಿಮ್ಮ ದೇಹವನ್ನು, ಆತ್ಮವನ್ನು ಕೊಂದು ನರಕಕ್ಕೆ ಹಾಕೋನಿಗೆ ಭಯಪಡ್ರಿ, ಸೈತಾನನಿಗೆ ಭಯಪಡಬೇಡ್ರಿ, ದೇವರನ್ನ ನಂಬ್ರಿ. ಭಯಪಡ್ರಿ ಅಂತ ಅರ್ಥ ಏನು? ದೇವರನ್ನ ನಂಬ್ರಿ.
ನೀವು ಮನುಷ್ಯರು ನಿನಗಾಗಿ ರಕ್ತವನ್ನು ಸುರಿಸಲಿಲ್ಲ. ನಿನ್ನ ಮನಸ್ಸಾಕ್ಷಿ ನಿನಗಾಗಿ ತಪ್ಪನ್ನ ಹೇಳ್ಬೋದು. ಅದು ಬರೀ ತಪ್ಪೇಳಕ್ಕೆ ಮಾತ್ರ ನಿನ್ನ ಮನಸ್ಸಾಕ್ಷಿ ನಿನಗಿರೋದು. ಅದು ನಿನ್ನ ಒಳ್ಳೆದನ್ನ ಹೇಳಕ್ಕೆ ನಿನ್ನ ಮನಸ್ಸಾಕ್ಷಿ ಕೆಲಸ ಮಾಡಲ್ಲ. ಅದು ಸೈತಾನನು ನಿನ್ನ ಒಂದು ವೆರಿ ಗುಡ್, ಶಬಾಷ್, ಒಳ್ಳೆ ಪ್ರಾರ್ಥನೆ ಮಾಡದೆ ನೀನು, ಸುವಾರ್ತೆ ಸಾರದೆ ನೀನು, ಇವತ್ತು ಒಳ್ಳೆ ಕಾಣಿಕೆ ಆಗದೆ ನೀನು, ನೀನು ಒಳ್ಳೆ ದಶಭಾಗ ಕೊಟ್ಟೆ ನೀನು, ಶಬಾಷ್, ವೆರಿ ಗುಡ್ ಅಂತೇಳಿ ಸೈತಾನು ನಿನ್ನನ್ನು ಅಪ್ರಿಷಿಯೇಟ್ ಮಾಡಲ್ಲ. ನೀನ್ ತಪ್ಪು ಮಾಡಿದ್ರೇ ಅವನು ನಿನ್ನ ಮೇಲೆ ದೂರ ಹೇಳ್ತಾ ಇರ್ತಾನೆ. ನಿನ್ನನ್ನು ಅಪ್ರಿಷಿಯೇಟ್ ಮಾಡೋದು, ನಿನ್ನನ್ನು ಎಂಕರೇಜ್ ಮಾಡೋದು ನೀನು ನಿಂತ್ಕೊಂಡಿರುವಾಗಲ್ಲ, ನೀನು ಕೆಳಗೆ ಬಿದ್ದಿರುವಾಗಲೂ, ನೀನು ಕಣ್ಣೀರಲ್ಲಿರುವಾಗಲೂ, ಮೋಸದಲ್ಲಿರುವಾಗಲೂ, ಪಾಪದ ಕೆಸರಲ್ಲಿ ಬಿದ್ದಿರುವಾಗಲೂ ದೇವರು ನಿನ್ನನ್ನು ಮೂರ್ಖನೇ, ದಡ್ಡನೆ ಎಂಬುದಾಗಿ ಹುಡುಕಿಕೊಂಡು ಬರದೆ ಆದಾಮನನ್ನು ಕೇಳಿದ್ರು, ಆದಾಮನೇ ನೀನು ಎಲ್ಲಿದ್ದೀಯಾ? ಹಲ್ಲೆಲೂಯಾ. ಮೂರ್ಖನೇ, ದಡ್ಡನೆ, ಎಂತ ಕೆಲಸ ಮಾಡದೆ ಅಂತ ದೇವರು ಹುಡುಕಿಕೊಂಡು ಬರಲಿಲ್ಲ. ಹುಡುಕಿಕೊಂಡು ಬಂದು ಅವನ ಬೆತ್ತಲೆ ಆದಂತ ದೇಹಕ್ಕೆ ಯೇಸು ಏನ್ ಮಾಡಿದ್ರು? ಆತನಿಗೆ ವಸ್ತ್ರವನ್ನ ಒದಿಸಿದನು. ಅವರು ತೊಟ್ಕೊಂಡಿದ್ದಂತ ವಸ್ತ್ರ ಬಿಸಿಲು ಬಂದ್ರೆ ಒಣಗೋಗ್ತಿತ್ತು, ಮಳೆ ಬಂದ್ರೆ ತೇವ ಆಗ್ಬಿಡ್ತಿತ್ತು, ಗಾಳಿ ಬಂದ್ರೆ ಹಾರ್ಕೊಂಡು ಹೋಗ್ಬಿಡ್ತಿತ್ತು. ಆದರೆ ದೇವರು ಅವರಿಗೆ ಪರ್ಮನೆಂಟ್ ಆದಂತ, ಶಾಶ್ವತವಾದಂತ ಚರ್ಮದ ವಸ್ತ್ರವನ್ನು ತೊಡಿಸಿದ ಹಾಗೆ ಇವತ್ತು ಬೆತ್ತಲೆ ಆಗಿದ್ದ ನಮ್ಮನ್ನ, ಅಪರಾಧಿಗಳಾಗಿದ್ದ ನಮ್ಮನ್ನ ನೀತಿ ಎಂಬ ವಸ್ತ್ರದಿಂದ ದೇವರು ನಮ್ಮನ್ನು ತೊಡಿಸಿದ್ದಾನೆ. ಯಾರು ಹೇಳಿದ್ದು ನೀನು ಬೆತ್ತಲೆ ಎಂಬುದಾಗಿ? ಯಾರು ಹೇಳಿದ್ದು ನೀನು ಅಪರಾಧಿ ಎಂಬುದಾಗಿ? ಡಿಡ್ ಐ ಸೇಡ್? ನಾನು ಹೇಳಿದ್ನಾ ಅಪರಾಧಿ ನೀನು ಅಂತೇಳಿ? ನಾನು ಹೇಳಿದಲ್ಲ. ಏನು? ನೀನು ನೀತಿವಂತನು, ನನ್ನ ಮಗನು, ನೀನು ಆಶೀರ್ವಿಸಲ್ಪಟ್ಟವನು, ನೀನು ಸಂಪೂರ್ಣನು, ನೀನು ಶಕ್ತನು, ಹಲ್ಲೆಲೂಯಾ, ನೀನು ನೇಮಿಸಲ್ಪಟ್ಟವನು ಎಂಬುದಾಗಿ ನಾನು ನಿನಗೆ ಹೇಳುತ್ತಿದ್ದೇನೆ. ನಾನು ಹೇಳೋದನ್ನ ನೀನು ಕೇಳು. ಒಬ್ಬನೊಬ್ಬ ವ್ಯಕ್ತಿ, ಆತನು ರೋಗಿಯಾಗಿ ಮಲಗಿದ್ದ. ಸಬ್ಬತ್ ದಿನದಲ್ಲಿ ಯೇಸು ಅವನಿಗೆ ಹೇಳಿದ್ರು, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ. ಅವನಿಗೆ ಕೂಡಲೇ ವಾಸಿ ಆಯಿತು. ಆತನು ಹಾಸಿಗೆಯನ್ನು ಹೊತ್ಕೊಂಡು ನಡೆದು ಹೋಗ್ತಿರ್ಬೇಕಾದ್ರೆ ಅನೇಕರು ಬಂದು ಅವನಿಗೆ ಹೇಳಿದ್ರೆ, ಇವತ್ತು ಸಬ್ಬತ್ ದಿನ, ಇವತ್ತು ಆರಾಧನೆ ದಿನ, ನೀನು ಇವತ್ತು ಯಾಕೆ ಹೊತ್ಕೊಂಡು ಹೋಗ್ತಾ ಇದೆಯಾ? ನಿನಗೆ ಶಿಕ್ಷೆ ಆಗ್ಬೇಕು, ನಿನ್ನನ್ನು ಕಲ್ಲಲ್ಲಿ ಹೊಡಿಬೇಕು, ಇವತ್ತು ಯಾರು ಕೆಲಸ ಮಾಡಬಾರ್ದು ಅಂತ ಗೊತ್ತಾ? ಇವನ ಹಿಡೀರೋ, ಇವನನ್ನ ಹೊಡೀರೋ ಅಂತ, ಕಡೀರೋ ಅಂತ ಹೇಳ್ತಿರ್ಬೇಕಾದ್ರೆ ಅವನೇನು ಹೇಳ್ದ ಗೊತ್ತಾ? ನನ್ನನ್ನು ವಾಸಿ ಮಾಡಿದವನೇ ಹೇಳ್ದ, ನನ್ನನ್ನು ಒತ್ತುಕೊಂಡು ಹೋಗು ಎಂಬುದಾಗಿ. ನೀನ್ಯಾರಲೇ? ಹಲ್ಲೆಲೂಯಾ. ನಿನ್ನ ಆಜ್ಞೆಗಳೇನೋ, ನಿನ್ನ ಧರ್ಮಶಾಸ್ತ್ರ ಯಾಕೋ, ನಿನ್ನ ಮಾತುಗಳ ನನಗೆ ಯಾಕೋ? ನನ್ನನ್ನು ವಾಸಿ ಮಾಡಿದವನು ಹೇಳಿದಾನೆ, ನೀನು ಒತ್ಕೊಂಡು ಹೋಗು. ನಿನ್ನನ್ನು ವಾಸಿ ಮಾಡಿದವನು ಏನ್ ಹೇಳ್ತಾನೆ ಅದನ್ನು ಕೇಳ್ರಿ. ನಿನ್ನನ್ನು ಬಿಡುಗಡೆ ಮಾಡಿದವನು ಏನ್ ಹೇಳ್ತಾನೆ ಅದನ್ನು ಕೇಳ್ರಿ. ನಿನಗಾಗಿ ಜೀವವನ್ನು ಕೊಟ್ಟವನು ಏನ್ ಹೇಳ್ತಾನೋ ಅದನ್ನೇ ಕೇಳ್ರಿ. ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಲಿಕ್ಕೆ ಆತನ ಮಾತನ್ನು ಕೇಳಿದರೆ ನಡೀತದೆ. ಪ್ರೈಸ್ ಗಾಡ್. ನೀರನ್ನು ಬದಲಾಯಿಸಿದವನು ನಿನ್ನ ಜೀವನದಲ್ಲಿ ನಿನ್ನನ್ನು ಬದಲಾಯಿಸಲಿಕ್ಕೆ ಆತನ ಶಕ್ತನಾಗಿದೆ. ನೀನು ಬಿದ್ದರೂ ನೀನು ಎದ್ದರೂ ನಿನ್ನಗಾಗಿ ಜೀವ ಕೊಟ್ಟವನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನು ನಮಗಾಗಿ ಪ್ರಾರ್ಥನೆಯನ್ನ ಮಾಡಿದನು. ಏನಕ್ಕಾಗಿ ಪ್ರಾರ್ಥನೆ ಮಾಡಿದನು? ನಿನ್ನನ್ನು ಯಾರಾದರೂ ಅಪರಾಧಿ ಅಂತೇಳಿ, ನಿನ್ನನ್ನು ಯಾರಾದರೂ ಪಾಪಿ ಅಂತೇಳಿ ಮೋಸಪಡಿಸಿ ನನ್ನಿಂದ ನಿನ್ನನ್ನು ಅಗಲಿಸಿ ಬಿಡಬಾರ್ದು, ನನ್ನಿಂದ ದೂರ ಮಾಡಿಬಿಡಬಾರ್ದು. ಪ್ರಿಯರೇ, ಇವತ್ತು ಅನೇಕರು ಚರ್ಚಿಗೆ ಬರದೇ ಇರೋದಕ್ಕೆ ಅಥವಾ ಅನೇಕರು ಕ್ರಿಸ್ತನೊಂದಿಗೆ ನಡೆದೇ ಇರಲಿಕ್ಕೆ ಕಾರಣ ದೇವರು ತಳ್ಳಿಬಿಟ್ಟರು ಅಂತಲ್ಲ, ದೇವರು ನಿರಾಕರಿಸಿಬಿಟ್ರು ಅಂತಲ್ಲ. ಅವರ ಮನಸ್ಸಾಕ್ಷಿ ಹೇಳ್ತದೆ, ನಾನು ಸರಿ ಇಲ್ಲ, ನಾನು ಯೋಗ್ಯನಲ್ಲ, ಅದಕ್ಕೆ ನಾನು ಪಾತ್ರನಲ್ಲ, ನಾನು ಇಂಥ ಕೆಟ್ಟವನು, ನಾನು ಇಂಥ ಮೋಸಗಾರನು ಅಂತ ಹೇಳಿ ತಾವಾಗಿನೇ ಕ್ರಿಸ್ತನನ್ನ ಅಗಲಿ ಅವ್ರೇನ್ ಮಾಡ್ತಾರೆ? ಕೃಪೆಯನ್ನ ಅಗಲಿ ಅವ್ರೇನ್ ಮಾಡ್ತಾ ಇದ್ದಾರೆ? ದೂರವಾಗಿ ಹೋಗ್ತಾ ಇದ್ದಾರೆ. ದೇವರು ತಳ್ಳಿದಿರಲ್ಲ, ಸಭೆ ತಳ್ಳಿದಿರ.
ಇನ್ನು ಕೆಲವು ಕಡೆಯಲ್ಲಿ ನೋಡ್ಬೇಕಾರೆ ಸಭೆಯಲ್ಲಿರುವವರೇ ತಳ್ಳಿಬಿಡ್ತಾರೆ. ನೀನು ವ್ಯಭಿಚಾರ ಮಾಡಿದ್ಯಾ, ನೀನು ಮೋಸ ಮಾಡಿದ್ಯಾ, ನೀನು ಕಳ್ಳತನ ಮಾಡಿದ್ಯಾ, ನಿನ್ನಂಥವ್ರು ಚರ್ಚಿಗೆ ಬರಲಿಕ್ಕೆ ಇದಿಲ್ಲ. ಯಾರಾದ್ರೂ ಅಂಥವ್ರು ಒಂದು ವೇಳೆ ತಪ್ಪಿ ಚರ್ಚಿಗೆ ಬಂದ್ಬಿಟ್ರೆ ಅವ್ರನ್ನ ಎಲ್ಲರೂ ಒಂದು ಥರ ನೋಡ್ತಾರೆ. ಯೇಸು ಸ್ವಾಮಿ ವ್ಯಭಿಚಾರಿಗಳ ಸಂಗಡ, ಪಾಪಿಗಳ ಸಂಗಡ, ಸುಂಕದವರ ಸಂಗಡ ಕೂತ್ಕೊಂಡು ಊಟ ಮಾಡುವಾಗ ಅಲ್ಲಿರುವಂಥ ಭಕ್ತರುಗಳು, ಅಲ್ಲಿರುವಂಥ ಶಿಷ್ಯರುಗಳೆಲ್ಲ ಯೇಸುವನ್ನ ಒಂದು ರೀತಿಯಾಗಿ ನೋಡ್ತಾ ಇದ್ರು, ತಪ್ಪಾಗಿ ನೋಡ್ತಾ ಇದ್ರು. ವ್ಯಭಿಚಾರಿಗಳ ಸಂಗಡ ಮಾತಾಡುವಾಗ ಓಹೋ ಯೇಸುಗೂ ಅವನಿಗೆ ಏನಿರ್ಬೋದು, ಕನೆಕ್ಷನ್ ಇರ್ಬೋದು. ಯೇಸು ಸ್ವಾಮಿ ವ್ಯಭಿಚಾರ ಸ್ತ್ರೀ ಆಗಿರುವಂಥ ಒಬ್ಬ ಸಮಾರಿಯ ಸ್ತ್ರೀ ಬಾವಿ ಹತ್ರ ಒಂಟಿಯಾಗಿ ಮಾತಾಡುವಾಗ ಅನೇಕರು ನೆನೆಸಿದ್ರು, ಓಹೋ ಏನೋ ಕನೆಕ್ಷನ್ ಇದೆ, ಏನೋ ಸಂಬಂಧ ಇದೆ ಎಂಬುದಾಗಿ. ಸುಂಕದವ್ರ ಹತ್ರ ಮಾತಾಡುವಾಗ ಓಹೋ ಸುಂಕದವ್ರಿಗೂ ಊರಿಗೆ ಏನೈತೆ, ಕನೆಕ್ಷನ್ ಇದೆ ಎಂಬುದಾಗಿ. ಹೌದು, ಜನರು ತೀರ್ಪನ್ನ ಮಾಡ್ತಾ ಇದ್ರು. ಆದರೆ ಯೇಸು ಆತನ ಪ್ರೀತಿಸುವನಾಗಿದ್ದ, ಅವರನ್ನು ಸ್ವೀಕರಿಸುವನಾಗಿದ್ದ. ಆತನು ಯಾವಾಗಲೂ ಪಾಪಿಗಳಿಗೆ ವಿರೋಧವಾಗಿರಲಿಲ್ಲ, ಪಾಪಿಗಳಿಗೆ ಪರವಾಗಿನೇ ನಿಂತ. ಅದರ ಪಾಪಿಗಳು ಹೇಳಿದ್ರು, ಪೇತ್ರ ಹೇಳ್ತಾನೆ, ಸ್ವಾಮಿ ನನ್ನನ್ನು ನೀನು ಬಿಟ್ಟು ಹೋಗು, ನಿನ್ನನ್ನು ಬಿಟ್ಟು ಹೋಗು, ನಾನು ಪಾಪಿ, ನೀನು ನನ್ನ ಜೊತೆ ಇರಷ್ಟು ನನಗೆ ಯೋಗ್ಯತೆ ಇಲ್ಲ, ನಾನು ನಿನ್ನ ಜೊತೆ ಇರಷ್ಟು ನಿನಗೆ ನನಗೆ ಯೋಗ್ಯತೆ ಇಲ್ಲ, ನಾನು ಕೆಟ್ಟವನು, ನಾನು ಮೋಸಗಾರನು, ನನ್ನನ್ನು ಬಿಟ್ಟು ನೀನು ಹೋಗು ಅಂತ ಹೇಳ. ದೇವರು ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ. ಪ್ರಪಂಚವೇ, ನಿನ್ನ ಬಂಧು ಬಳಗದವರೇ ಎಲ್ಲರೂ ನಿನ್ನನ್ನು ತೊರೆದು ಬಿಟ್ಟರು. ಪಾಪಿಗೆ ಆಶ್ರಯ, ಪಾಪಿಗೆ ಒಂದು ಅಡುಗುತನ ಅಂದರೆ ಅದು ನಾನೇ ನಿನಗೆ ನಂಗೂರವು, ನಾನೇ ನಿನ್ನ ನಾವಿಕನಾಗಿರ್ತೇನೆ. ಫಾಲೋ ಮೀ, ನನ್ನನ್ನು ಹಿಂಬಾಲಿಸು, ಮನುಷ್ಯರು ಹಿಡಿಯುವಂತ ಬೆಸ್ತರನಾಗಿ ನಿನ್ನನ್ನು ಮಾಡುತ್ತೇನೆ ಎಂಬುದಾಗಿ ಯೇಸು ಹೇಳಿದರು. ದೇವರ ಪ್ರಾರ್ಥನೆ ಏನು ಗೊತ್ತಾ, ನೀನು ನಾಶ ಆಗಬೇಕು, ಕೆಡಬೇಕು, ಹಾಳಾಗಬೇಕು ಎಂಬುದಾಗಿ. ಬಹಳ ವರ್ಷಗಳ ಹಿಂದೆ ಒಂದು ಮನೆಗೆ ಪ್ರಾರ್ಥನೆಗೆ ಅಂತ ನಾನು ಸಿಸ್ಟ್ರು ಹೋಗಿದ್ವಿ. ಅಲ್ಲಿ ಅವ್ರು ಹೇಳೋದು ಏನು ಗೊತ್ತಾ, ಪಾಸ್ಟರ್ ಭಾಳ ದಿವಸದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನನ್ನ ಗಂಡನಿಗೆ ಕಾಲು ಮುರಿಬೇಕು, ಕೈ ಮುರಿಬೇಕು ಅಂತ ದೇವರು ಪ್ರಾರ್ಥನೆ ಕೇಳಿದ್ರು. ದೇವರು ಏನು ಮಾಡಿದ್ರು, ನನ್ನ ಗಂಡನ ಕಾಲನ್ನ ಈಗ ಮುರಿದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಕಾಲು ಮುರಿಯೋನು, ಕೈ ಮುರಿಯೋನು ಕಡುಕನಲ್ಲ, ಕಾಲು ಕತ್ತರಿಸಕ್ಕೆ ಕೋಳಿ ಅಂಗಡಿಯವನಲ್ಲ, ಕುರಿ ಅಂಗಡಿಯವನಲ್ಲ, ಮಾಂಸದ ಅಂಗಡಿಯವನಲ್ಲ. ಪ್ರೈಸ್ ದಿ ಲಾರ್ಡ್. ಅಥವಾ ರೌಡಿ ಅಲ್ಲ ನನ್ನ ದೇವರು. ಇವತ್ತು ಅನೇಕರು ವಿಶ್ವಾಸಿಗಳು ಪಾಸ್ಟರ್ಗಳು ದೇವ್ರನ್ನ ಏನಂತ ಮಾಡ್ಬಿಟ್ಟಿದ್ದಾರೆ, ರೌಡಿಗಳ ತರ ಮಾಡ್ಬಿಟ್ಟಿದ್ದಾರೆ. ಕಾಲು ಮುರಿತ ನನ್ನ ದೇವರು, ನಿನ್ ತಲೆ ಹೊಡಿತಾನೆ ನೋಡು ನನ್ನ ದೇವರು. ಹೇ, ನನ್ನ ದೇವ್ರು ರೌಡಿ ಅಲ್ರಿ. ಹಲೋ, ಕೇಳ್ತಾ ಇದ್ದೀರಾ? ನನ್ನ ದೇವರು ಕೇಡಿ ಅಲ್ಲ, ನನ್ನ ದೇವರು ಹೀರೋ. ಆತನು ಪ್ರೀತಿ ಸ್ವರೂಪಿ, ಆತನು ನಲ್ಲನು, ಆತನು ಕರುಣಾಮಯನು, ದಯಾಸಾಗರನು. ಯಾವಾಗಲೂ ಯೇಸು ಬಗ್ಗೆ ದಯೆ ಉಳ್ಳವನು, ಕರುಣೆ ಉಳ್ಳ ಅಂತ ಹೇಳ್ತಾನೆ ಇರ್ರಿ. ಯೇಸುವನ್ನ ವಿಲ್ಲನ್ ಆಗಿ ತೋರಿಸ್ಬೇಡ್ರಿ, ಯೇಸುವನ್ನ ರೌಡಿಯಾಗಿ ತೋರಿಸ್ಬೇಡ್ರಿ. ಅನೇಕರು ಮನೆಯಲ್ಲಿ ಇದೇ ತರ ಮಕ್ಕಳಿಗೆ, ಯೌವನಸ್ಥರಿಗೆ, ಗಂಡನಿಗೆ, ಹೆಂಡತಿಗೆ ಹೇಳೋದು, ಬಾ ನಿನಗೆ ಐತೆ, ಹಿಂಗ್ ಮಾಡಿದ್ಯಲ್ಲ ದೇವ್ರು ನಿನ್ ತೋರಿಸ್ತಾನೆ ನೋಡು. ನಿಮ್ಮ ಪಕ್ಕದ ಮನೆ ಏರೇ ರೌಡಿನ, ಅಥವಾ ನಿಮ್ಮ ಊರಿನ MLA ತೆರತನ, ಅಥವಾ ಕೌನ್ಸಿಲರ, ಆತನು ಹಂಗ್ ಮಾಡ್ಬಿಡ್ತಾನೆ, ಹಿಂಗ್ ಮಾಡ್ಬಿಡ್ತಾನೆ ಎಂಬುದಾಗಿ. ನೋ 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 ನೋ. ಆತನು ಕರುಣೆಯಲ್ಲಿ ಕರುಣಾಸಾಗರನು, ದಯೆಯಲ್ಲಿ ದಯಾಸಾಗರನು, ಕೃಪೆಯಲ್ಲಿ ಕೃಪಾ ಐಶ್ವರ್ಯನು ಆಗಿದ್ದಾನೆ. ಆತನ ಪ್ರೀತಿಗೆ ಅಳತೆಯೇ ಇಲ್ಲ. ಅಂತ ಒಳ್ಳೆ ದೇವರನ್ನ ನಾವು ಜನರಿಗೆ ಬೆದರು ಬೊಮ್ಮೆ ಆಗಿ ಏನ್ ಮಾಡ್ತಾ ಇದ್ದೀವಿ, ನಾವು ಅನೇಕ ವೇಳೆಗಳಲ್ಲಿ ತೋರಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಸಹ ಅದೇ ತರ ಆಗ್ಬೇಕಾಗಿದೆ. ಹಲ್ಲೆಲೂಯಾ. ಅದೇ ತರ ನಾವು ಮಾರ್ಪಡಬೇಕಾಗಿ ಕಾಣಲ್ಪಡುತ್ತದೆ. ಯೇಸು ನಮಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಏನಂತೇಳಿ, ನೀನನ್ನ ಯಾರು ಅಪರಾಧಿಗಳಿಂದ ಎಣಿಸ್ತಾರೋ ಅವ್ರನ್ನೆಲ್ಲ ದೇವರು ಬದಿಗೆ ತಳ್ಳಿಬಿಟ್ಟು ನಿನ್ನನ್ನ ನಿರಪರಾಧಿಯಾಗಿ ದೇವರು ಮಾರ್ಪಡಿಸಲಿಕ್ಕಾಗಿ ಆತನು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುತ್ತಾ ಇದ್ದಾನೆ. ತಂದೆಯೇ, ಸೈತಾನ್ ಮಾತು ಕಟ್ಕೊಂಡು, ಜನಗಳ ಮಾತು ಕಟ್ಕೊಂಡು, ಮನಸಾಕ್ಷಿ ಮಾತು ಕಟ್ಕೊಂಡು, ಅವ್ರು ಹೇಳೋದು ಕಟ್ಕೊಂಡು, ಇವ್ರು ಹೇಳೋದು ಕಟ್ಕೊಂಡು ನಿನ್ನನ್ನು ನನ್ನನ್ನು ಏನಾಗ್ಬಿಡ್ಬಾರ್ದು, ಇವನು ಅಗಲಿ ಹೋಗ್ಬಿಡ್ಬಾರ್ದು.
ಇವನ ಅಗಲಿ ಹೋಗ್ಬಿಡಬಾರ್ದು. ಒಂದು ವೇಳೆ ಸೈತಾನನು ಏನೆಲ್ಲ ಅಪರಾಧಗಳನ್ನ ನಿನ್ನ ಮೇಲೆ ಹೊರಿಸ್ತಾ ಇದ್ದಾನೆ ನಿಜ, ಆದರೆ ಇವನಿಗಾಗಿ ಇವಳಿಗಾಗಿ ಇಗೋ ನನ್ನ ರಕ್ತವನ್ನು ಸುರಿಸಿದ್ದೇನೆ, ಇವಳಿಗಾಗಿ ನನ್ನ ಜೀವವನ್ನು ಕೊಟ್ಟಿದ್ದೇನೆ, ಇಗೋ ನನ್ನ ರಕ್ತ, ಇಗೋ ನನ್ನ ಜೀವ ಎಂಬುದಾಗಿ ತಂದೆಯಾದ ದೇವರ ಮುಂದೆ ಯೇಸು ಕ್ರಿಸ್ತನು ತೋರಿಸುವಾಗೆಲ್ಲ ನಿನ್ನ ಮೇಲೆ, ಮಗನ ಮೇಲೆ ಇದ್ದ ಮಮತೆ, ಮಗನ ಮೇಲೆ ಇದ್ದಂಥ ಕರುಣೆಯನ್ನ ನಿನ್ನ ಮೇಲೆ ದೇವರು ತೋರಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಮುಂದೆ ಸೈತಾನನು ದೇವರ ಮುಂದೆ ನಿನ್ನ ಬಗ್ಗೆ ಏನೆಲ್ಲ ಹೇಳಲಿ, ಇನ್ನೂ ಹೇಳ್ತಾನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಳೇ ಒಂದು ಹಾಡು ನೆನಪು ಬರ್ತದೆ, ಊರೇ ಹೋರಾಡಲಿ ಎಮ್ಮೆ ನನಗೆ ಸಾಟಿ ಇಲ್ಲ ಅಂತ ಹೇಳಿದಾಗೆ, ಯಾರೇ ಏನೇ ಹೇಳಲಿ, ಆಕಾಶವೇ ಬೀಳಿ ಭೂಮಿಯೇ ಬಾಯ್ತಿರಲಿ, ಏನೇ ಆಗಲಿ, ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ನಾನಿರುವೆ ನಿನಗಾಗಿ, ನಾನಿನ್ನ ಬಿಡಲಾರೆ, ನಾನಿನ್ನ ಜೊತೆ ಇರುವೆ. ಆಮೆನ್. ನಿನ್ನನ್ನು ಅಪರಾಧಿಗಳೆಂದು ಯಾರು ನಿರ್ಣಯಿಸಕ್ಕೆ ಅಧಿಕಾರ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನೀನು ಇನ್ನು ಸೈತಾನನ ರಾಜ್ಯದಲ್ಲಿ ಇಲ್ಲ, ನೀನು ಇನ್ನು ಕತ್ತಲೆಯ ರಾಜ್ಯದಲ್ಲಿ ಇಲ್ಲ. ನಿನ್ನ ಯಜಮಾನನು ಸೈತಾನನಲ್ಲ, ಈಗ ನಿನ್ನ ಯಜಮಾನನು ಯಾರು? ಯೇಸು. ನೀತಿವಂತನು 7 ಸಾರಿ ಬಿದ್ದರು, ಆಮೆನ್, ಕರ್ತನು ನಿನ್ನನ್ನು ಎಬ್ಬಿಸಿ ನಿಲ್ಲಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಪುನರುತ್ಥಾನವಾದ ಮೇಲೆ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡು ತಂದೆಯ ಮುಖವನ್ನ, ನಿನ್ನ ಮುಖವನ್ನ ಯಾವಾಗಲೂ ಯೇಸು ನೋಡ್ತಾನೆ ಇದ್ದಾರೆ. ಸೈತಾನನ್ ಬರ್ತಾನೆ ಏನೋ ಹೇಳಕ್ಕೆ, ಸ್ವಾಮಿ ಸ್ವಾಮಿ ನೋಡ್ದ 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 ಏನ್ ಮಾಡ್ದು, ನೋಡ್ದ ನಿನ್ನ ಮಗ ನೋಡ್ದ, ಏನ್ ಮಾಡ್ದ, ಅಲ್ಲಿ ನೋಡ್ರಿ ಏನ್ ಮಾಡ್ತಾ ಇದ್ದಾರೆ, ನೋಡ್ರಿ ನೋಡ್ರಿ ನೋಡ್ರಿ. 24 ಗಂಟೆ 365 ದಿವಸ ನಿನ್ ಬಗ್ಗೆನೇ ಸೈತಾನನು ದೇವ್ರ ಬಡ್ಲೆ ಚಾಡಿ ಹೇಳ ಕೆಲಸನೇ. ಅದಕ್ಕೆ ಇವನು ಯಾವಾಗ ಚಾಡಿ ಹೇಳ್ತಾನೆ ಅಂತ ದೇವ್ರಿಗೆ ಗೊತ್ತಿರೋದ್ರಿಂದ, ಯೇಸುಗೆ ಗೊತ್ತಿರೋದ್ರಿಂದ, ಯೇಸು ಏನ್ ಮಾಡ್ತಾ ಇದ್ದಾರೆ, ತನ್ನ ರಕ್ತವನ್ನು ತೆಗೆದುಕೊಂಡು, ತಂದೆಯೇ ಇಗೋ ನನ್ನ ರಕ್ತ, ಇಗೋ ನನ್ನ ಜೀವ, ಇಗೋ ನನ್ನ ಮುಖವನ್ನು ನೋಡು, ಸೈತಾನ ಮಾತನ್ನು ಕೇಳಬೇಡ, ಓ ಮನುಷ್ಯರು ಹೇಳೋದು ಕೇಳಬೇಡ, ಇಗೋ ನನ್ನ ಮಗನು, ಇಗೋ ನನ್ನ ಮಗಳು, ಇವಳಿಗಾಗಿ ನನ್ನ ರಕ್ತವನ್ನು ಸುರಿಸಿದ್ದೇನೆ. ಪ್ರೈಸ್ ಗಾಡ್. ಅದಕ್ಕಾಗಿ ಲೋಕ ಏನ್ ಹೇಳ್ತದೋ, ಶರೀರ ಏನ್ ಹೇಳ್ತದೋ, ಡಾಕ್ಟ್ರು ಏನ್ ಹೇಳ್ತಾರೋ ಅದನ್ನ ಚಿಂತೆ ಮಾಡಲಿಕ್ಕೆ ಬದಲಾಗಿ ನಿನಗಾಗಿ ಯೇಸು ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಆಲ್ರೆಡಿ ಪ್ರೇಡ್, ನಿನಗಾಗಿ ಪ್ರಾರ್ಥನೆಯನ್ನ ಆತನು ಮಾಡಿದ್ದಾನೆ, ಮತ್ತ ಮಾಡ್ತಾ ಇದ್ದಾನೆ. ಇನ್ನು ಮುಂದೆಯೂ ನಿನಗಾಗಿ ದೇವರ ಬಲಭಾಗದಲ್ಲಿ ನಿಂತುಕೊಂಡು ಬೇಡುವನಾಗಿದೆ. ರೋಮಪುರ ಪತ್ರಿಕೆ ಅದರಲ್ಲಿ ನಾವು ಇಬ್ರಿಯರಿಗೆ 10ನೇ ಅಧ್ಯಾಯ 12ನೇ ವಚನವನ್ನು ಓದ್ಕೊಳ್ರಿ. 10:12 ಓದ್ಕೊಳ್ರಿ. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಆಮೆನ್. ಎಲ್ಲರೂ ಹೇಳೋಣ ಒಂದು ಗಟ್ಟಿಯಾಗಿ, ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಈ ಯಾಜಕನು, ಹಳೆ ಒಡಂಬಡಿಕೆ ಯಾಜಕನು, ಪ್ರತಿ ಸಾರಿ ಒಂದೊಂದು ತಪ್ಪು ಮಾಡುವಾಗಲೂ ಜನರ ಮುಂದೆ ನಿಂತ್ಕೊಳ್ಬೇಕಾಗಿತ್ತು. ಅಷ್ಟರಲ್ಲಿ ಜನ ನಾಶವಾಗ್ತಾ ಇದ್ರು. ಅದಕ್ಕೆ ನನ್ನ ಜನರು ಎಂದೆಂದಿಗೂ ನಾಶವಾಗಬಾರದು, ಎಂದೆಂದಿಗೂ ಅಳಿದು ಹೋಗಬಾರದು ಎಂಬುದಕ್ಕಾಗಿ ಒಂದೇ ಸಾರಿ ಯೇಸು ಕ್ರಿಸ್ತನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಯೇಸು ಏನ್ ಮಾಡಿದ್ದಾನೆ, ಕೂತುಕೊಂಡಿದ್ದಾನೆ. ಅದರ ಅರ್ಥ ಈಗ ಮುಗಿಸಿದಾನೆ, ಎಲ್ಲವನ್ನ ಮಾಡಿ ಮುಗಿಸಿದಾನೆ. ನಿನಗಾಗಿ ಪ್ರಾರ್ಥನೆಯನ್ನ ದೇವರು ಮಾಡುತ್ತಿದ್ದಾನೆ, ಮಾಡಿದ್ದಾನೆ, ಇನ್ನು ಮುಂದೆಯೂ ಮಾಡುವನಾಗಿದ್ದಾನೆ. ಈ ಧೈರ್ಯದಿಂದ ಪ್ರಿಯರೇ, ಈ ಧೈರ್ಯದಿಂದ ದೇವರ ಕೃಪಾ ಸಿಂಹಾಸನದ ಮುಂದೆ ನೀವು 24x7 365 ದಿವಸವೇ ನೀವೇನ್ ಮಾಡಬಹುದು, ಧೈರ್ಯವಾಗಿ ನೀನು ಯಾವಾಗಲೂ ಬರಬಹುದು.
ಎಂದಿಗೂ ದೇವರಿಗೆ ಬೆನ್ ತೋರಿಸ್ಬೇಡ, ಎಂದಿಗೂ ಟಾಟಾ ಹೇಳ್ಬೇಡ, ಎಂದಿಗೂ ನಿನ್ನ ಪಾಪದಿಂದ ನೀನು ಎದುರ್ಕೊಂಡು ಹಿಂಜಿರಿದು ಹೋಗ್ಬೇಡ. ಅಯ್ಯೋ ನಾನು ಹಂಗ್ ಮಾಡ್ಬಿಟ್ಟಿದ್ದೀನಿ, ನಾನು ಹಿಂಗ್ ಮಾಡ್ಬಿಟ್ಟಿದ್ದಾಗಿ ಚಿಂತೆ ಬಿಟ್ಬಿಡು. ನೀನು ಯೋಚಿಸಬೇಕಾಗಿರೋದು, ನನಗಾಗಿ ಬೇಡುವವನಿದ್ದಾನೆ, ನನಗಾಗಿ ಲಾಯರ್ ಒಬ್ಬನಿದ್ದಾನೆ, ನನಗಾಗಿ ಮಧ್ಯಸ್ಥಕನೊಬ್ಬನಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಪ್ರಿಯರೇ, ಈ ಲೋಕದಲ್ಲಿ ಎಂಥ ತಪ್ಪೆ ಮಾಡಿರಲಿ, ಕೊಲೆನೇ ಮಾಡಿರಲಿ, ಮೋಸನೆ ಮಾಡಿರಲಿ, ಅವನಿಗಂತ ಲಾಯರು ಇದ್ದೇ ಇರ್ತಾರೆ. ಇದಾರ ಇಲ್ವಾ? ಎಲ್ಲರಿಗೂ ಲಾಯರ್ ಇದಲ್ಲ. ಕೊಲೆಗಾರರಿಗೂ ಲಾಯರ್ ಇದ್ದಾನೆ, ನಿರಪರಾಧಿಗೂ ಲಾಯರ್ ಇದ್ದಾನೆ, ಅಪರಾಧಿಗೂ ನ್ಯಾಯ ಇದ್ದಾನೆ. ನಮಗಾಗಿ ನಾವು ನಿರಪರಾಧಿ ಆದರೂ ಸರಿ, ಅಪರಾಧಿ ಆದರೂ ಸರಿ, ನಮಗೊಬ್ಬ ಲಾಯರ್ ಇದ್ದಾನೆ, ಮಧ್ಯಸ್ಥತನು. ಆತನು ದೇವರ ಬಳಿಯಲ್ಲಿ ಮಾತಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅಪರಾಧಿಗಳು, ದೇವರ ಬಳಿ ಮಾತಾಡಕ್ಕಾಗದಿರ್ಬೋದು, ಆದರೆ ನಮಗಾಗಿ ಪ್ರಾರ್ಥನೆ ಅಂದ್ರೆ ಅರ್ಥ ಮಧ್ಯಸ್ಥಿಕನಾಗಿದ್ದಾನೆ ಯೇಸು. ಮಧ್ಯಸ್ಥನಾಗಿದ್ದಾನೆ, ಮೀಡಿಯೇಟರ್ ಆಗಿದ್ದಾನೆ, ಲಾಯರ್ ಆಗಿದ್ದಾನೆ. ಅಥವಾ ಲಾಯರ್ ಆಗಿದ್ದು, ವಕೀಲನಾಗಿದ್ದು ನಮಗಾಗಿ ಮಾತನ್ನ ಮಾತಾಡೋನಾಗಿ, ತಂದೆಯೇ ಇವ್ರಿಗಾಗಿ ತಪ್ಪು ಮಾಡಿದ್ದಾರೆ, ಆದರೆ ಇವರಿಗಾಗಿ ಇಂಥ ಸೆಕ್ಷನ್ ಅಲ್ಲಿ ಇಂಥದಲ್ಲಿ ಇವರಿಗೆ ಕ್ಷಮಾಪಣೆ ಇದೆ. ಹೌದು, ಸೈತಾನನ ಹೇಳೋದು ನಿಜ, ಆದರೆ ಸತ್ಯ. ನಾನು ಇವನಿಗಾಗಿ ಜೀವ ಕೊಟ್ಟಿದ್ದೇನೆ, ನನ್ನ ಪ್ರಾಣದಿಂದ ಇವನಿಗೆ ಉದ್ಧಾರ ಇದೆ. ಹೌದು, ಸೈತಾನ ಹೇಳೋದು ನಿಜ, ಇದರಿಂದ ಇವನಿಗೆ ರೋಗ ಬರಬೇಕು, ದರಿದ್ರ ಬರಬೇಕು. ಹೌದು, ಆದರೆ ನನ್ನ ಈತನ ಅಪರಾಧಗಳಿಗೋಸ್ಕರ ನಾನು ಜೀವ ಕೊಟ್ಟಿದ್ದರಿಂದ ಇವನು ಆಶೀರ್ವಾದವಾಗಿರಬೇಕು, ಐಶ್ವರ್ಯವಂತನಾಗಿರಬೇಕು, ಆರೋಗ್ಯವಾಗಿರಬೇಕು ಎಂಬುದಕ್ಕಾಗಿನೇ ನನ್ನ ಬಾಸುಂಡೆಗಳಿಂದ ಇವನಿಗೆ ಗುಣವಾಯ್ತಲ್ಲ ಅಂತ ಹೇಳಿ ನಮ್ಮ ಲಾಯರು ದೇವರ ಮುಂದೆ ಪ್ರಾರ್ಥನೆಯನ್ನ ಬೇಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಕಣ್ಣುಗಳು ನಂಬಿಕೆಯನ್ನು ಹುಟ್ಟಿಸಿದವನು, ಪೂರೈಸನಾಗಿರುವಂತ ಲಾಯರ್ ಕಡೆನೇ ಇರ್ಬೇಕು. ಅಪರಾಧಿಯು ಜೈಲಲ್ಲಿ, ಅಲ್ಲಿ ಆ ನ್ಯಾಯಸ್ಥಾನದ ಜಡ್ಜಲ್ಲಿ, ಕೋರ್ಟಲ್ಲಿ ಇರುವಾಗ ಅವನ ಕಣ್ಣು ಅಲ್ಲಿ ಜನಗಳ ಮೇಲೆ ಇರಲ್ಲ, ಅಥವಾ ಜಡ್ಜ್ ಮೇಲೆ ಇರಲ್ಲ. ಅವನ ಕಣ್ಣು ಯಾವಾಗಲೂ ಯಾರ ಮೇಲೆ ಇರ್ತದೆ? ಲಾಯರ್ ಮೇಲೆ ಇರ್ತದೆ. ನಮ್ಮ ಲಾಯರ್ ಏನ್ ಹೇಳ್ತಾರೆ? ಅವನ ಕಣ್ಣು ಲಾಯರ್ ಮೇಲೆ ಇರ್ತದೆ. ಅದೇ ತರ ನಮ್ಮ ಲಾಯರ್, ನಮ್ಮ ವಕೀಲನು ನಮ್ಮ ಪರವಾಗಿ ಯುದ್ಧವನ್ನು ಮಾಡುವನಾಗಿದ್ದಾನೆ, ಬೇಡುವವನಾಗಿದ್ದಾನೆ. ಆತನು ನಿನ್ನ ಪಕ್ಷವಾಗಿ, ನಿನ್ನ ಪರವಾಗಿ ಮಾತಾಡುವವನಾಗಿದ್ದಾನೆ. ತಂದೆಯ ಬಳಿಯಲ್ಲಿ ಬೇಡುವವನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ಬಿಡಿಸುವುದಕ್ಕಾಗಿ, ನಿನ್ನನ್ನು ಕಾಯುವುದಕ್ಕಾಗಿ, ನಿನಗೆ ಪೋಷಣೆ ಉಂಟಾಗುವುದಕ್ಕಾಗಿ, ನಿನಗೆ ಸಂರಕ್ಷಣೆ ಉಂಟುವುದಕ್ಕಾಗಿ ನಮಗೊಬ್ಬ ವಕೀಲನುಂಟು. ಹಲ್ಲೆಲೂಯಾ. 24/7 365 ಡೇಸ್ ದೇವರು ನಿನಗಾಗಿ ನಿಂತವನಾಗಿದ್ದಾನೆ. ಕರಗಳನ್ನು ತಟ್ಟುತ್ತಾ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ತನ್ನ ಜನರಿಗಾಗಿ ತಂದೆ ಬಲಗಡೆಯಲ್ಲಿದ್ದಾನೆ. ಅಲ್ಲಿ ಆತನು ಪ್ರತಿಯೊಂದು ಆರೋಪವನ್ನು ಅಥವಾ ಹೊರಿಸಲಾಗುವ ಅಪರಾಧಗಳಿಗೆ ಉತ್ತರವನ್ನು ಕೊಡುವನಾಗಿದ್ದಾನೆ. ಆಮೆನ್. ಕಡೆಯದಾಗಿ ಹೇಳ್ತೀನಿ ಕೇಳ್ರಿ, ಗಮನಿಸ್ರಿ. ಯೇಸು ನಿನಗಾಗಿ ತಂದೆಯ ಬಲಗಡೆಯಲ್ಲಿ ಇದ್ದಾನೆ. ನಮಗಾಗಿ ಅಂತ ತಗೊಳ್ಬೇಡ್ರಿ, ನನಗಾಗಿ ಅಂತ ತಗೊಳ್ರಿ. ಯಾರಿಗಾಗಿ? ನನಗಾಗಿ ತಂದೆಯ ಬಲಭಾಗದಲ್ಲಿ ನಿಂತುಕೊಂಡು ಅಲ್ಲಿ ಆತನು ಪ್ರತಿಯೊಂದು ನಿನ್ನ ಮೇಲೆ ಸಲ್ಲಿಸುತ್ತಿರುವ ಆರೋಪಗಳನ್ನ ಅಥವಾ ನಿನ್ನ ಮೇಲೆ ಹೊರಿಸಲಾಗುತ್ತಿರುವ ಶಾಪಗಳನ್ನ, ಅಪರಾಧಗಳಿಗಾಗಿ ದೇವರ ಹತ್ರ ಉತ್ತರ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ನಮಗಾಗಿ ಉತ್ತರವನ್ನ ಕೊಡುತ್ತಿದ್ದಾನೆ. ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನ್ನ ಅರ್ಥ ಏನಂದ್ರೆ, ನಿನ್ ಪರವಾಗಿ ದೇವರ ಹತ್ರ ಉತ್ತರ ಕೊಡ್ತಾ ಇದ್ದಾನೆ, ನಿನ್ ಪರವಾಗಿ ದೇವರ ಹತ್ರ ಮಾತಾಡ್ತಿದ್ದಾನೆ. ಈಗ ಯೇಸು ತಂದೆ ಹತ್ರ ಬೇಡಬೇಕಾಗಿಲ್ಲ, ಕೊಡಪ್ಪ, ಮಾಡಪ್ಪ, ಈಗಪ್ಪ ಅಂತೇಳಿ ಅಳ್ತಾ ಇಲ್ಲ. ನಿನ್ ಪರವಾಗಿ ದೇವರ ಹತ್ರ ಏನ್ ಮಾತಾಡಿದಾನೆ? ಉತ್ತರ ಕೊಡ್ತಾನೆ. ಪ್ರಶ್ನೆ, ನಿನ್ನ ಮೇಲೆ ಅಪರಾಧಗಳನ್ನು ಸೈತಾನ ತಂದು ಹಾಕ್ತಾ ಇದ್ದಾನೆ. ಪರಿಸ್ಥಿತಿಗಳು, ಪ್ರಕೃತಿ ನಿನ್ನ ಮೇಲೆ ಏನ್ ಮಾಡ್ತಾ ಇದೆ? ನಿನ್ನ ಮೇಲೆ ಶಿಕ್ಷೆಯನ್ನು ಹೊರಿಸ್ತಾ ಇದೆ. ಧರ್ಮಶಾಸ್ತ್ರ ಹೇಳ್ತಾ ಇದೆ ನಿನ್ನನ್ನ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತೇಳಿ. ನಿಯಮ ಹೇಳುತ್ತೆ ನಿನಗೆ ರೋಗ ಬರಬೇಕು ಅಂತೇಳಿ. ಪ್ರಕೃತಿ ಹೇಳುತ್ತೆ ನಿನಗೆ ಕಷ್ಟಗಳು ಬರಬೇಕೆಂಬುದಾಗಿ. ಆದರೆ ಪ್ರಕೃತಿ, ನಿಯಮ, ಧರ್ಮಶಾಸ್ತ್ರ, ನಿನ್ನ ಮನಸ್ಸಾಕ್ಷಿ, ನಿನ್ನ ಸುತ್ತಲೂ ಇರುವ ವೈರಿಗಳು, ಜನರು ಏನೆಲ್ಲ
ನಿನ್ನ ಮೇಲೆ ಅಪರಾಧಗಳನ್ನ, ಆರೋಪಗಳನ್ನ ಹೊರಿಸ್ತಾ ಇದ್ದಾರೋ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿಯಲ್ಲಿ ಏನು ಕೊಡ್ತಾ ಇದ್ದಾನೆ? ಉತ್ತರ ಕೊಡ್ತಾ ಇದ್ದಾನೆ. ಎಲ್ಲರೂ ಏನು ಕೊಡ್ತಾ ಇದ್ದಾನೆ? ಏನಂತಾರು ಉತ್ತರ ಕೊಡ್ತಾ ಇದ್ದಾನೆ. ಹೌದು, ಅವರಿಗೆ ಕಷ್ಟ ಕೊಡು. ಹೌದು, ಪ್ರಕೃತಿ ಪ್ರಕಾರವಾಗಿ ಅವನಿಗೆ ಕೋಲ್ಡ್ ಬರಲಿ, ಡಸ್ಟ್ ಅಲರ್ಜಿ ಆಗಲಿ. ಹೌದು, ಅವನು ಬಿಸಿಲಲ್ಲಿ ಹೋಗಿದ್ದಾನೆ, ಅವನಿಗೇನು ಬರಲಿ? ಆತನಿಗೆ ಈ ತರ ಕಾಯಿಲೆ ಬರಲಿ. ಕೋಲ್ಡ್ ಕುಡಿದು ಬಿಟ್ಟಿದ್ದಾನೆ, ಅವನಿಗೇನಾಗ್ಲಿ? ಶೀತ ಆಗಲಿ. ಏನೋ ತಿಂದ್ಬಿಟ್ಟಿದ್ದಾನೆ, ಹೊಟ್ಟೆ ನೋವು ಬರಲಿ. ಪ್ರಕೃತಿ ಹೇಳುತ್ತೆ, ಆದರೆ ದೇವರು ಹೇಳ್ತಾನೆ, ನನ್ನ ಬಾಸೊಂಡೆಗಳಿಂದ ಅವನು ಗುಣವಾಗಿದ್ದಾನೆ. ಹಲ್ಲೆಲೂಯಾ. ಅಪರಾಧಿ ಸೈತಾನ ಹೇಳ್ತಾನೆ, ಈ ಪಾಪ ಮಾಡಿದಾನೆ, ಧರ್ಮಶಾಸ್ತ್ರದಲ್ಲಿ ಈ ಪಾಪ ಮಾಡಿದವನಿಗೆ ಈ ತಕ್ಕ ಶಿಕ್ಷೆಯನ್ನು ಕೊಡು. ಆಗ ಯೇಸು ಹೇಳ್ತಾನೆ, ನಾನು ಅಪರಾಧಿಗಳಿಗಾಗಿ ಅಪರಾಧಿಯಾಗಿದ್ದೇನೆ. ಹಲ್ಲೆಲೂಯಾ. ಶಿಕ್ಷೆಯನ್ನು ನಾನು ಹೊತ್ಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹೇಗೆ ಹೇಳಿ ತಂದೆಯಾದ ದೇವರ ಹತ್ರ ಉತ್ತರವನ್ನ ಕೊಡುತ್ತಿದ್ದಾನೆ, ಮಾತನಾಡ್ತಿದ್ದಾನೆ. ಏನಂತ ಮಾಡ್ತಾ ಇದ್ದಾನೆ? ನಿನ್ನ ಪಕ್ಷವಾಗಿ, ನಿನ್ನ ಕರುಣೆಗಾಗಿ, ನಿನ್ನ ದಯೆಗಾಗಿ ತಂದೆಯ ಬಳಿಯಲ್ಲಿ ಒಳ್ಳೆಯದನ್ನು ಮಾತಾಡ್ತಿದ್ದಾನೆ. ಹಲ್ಲೆಲೂಯಾ. ನಿನ್ ಪರವಾಗಿ ಪ್ರಪಂಚದಲ್ಲಿ ಒಳ್ಳೆಯದು ಮಾತಾಡೋರು ಒಬ್ರು ಇದ್ದಾರಂದ್ರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಸತ್ಯವೇದ ಒಂದೇ. ಆಮೆನ್. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಯಾರು ನಿನ್ನನ್ನು ಒಳ್ಳೆಯವರು ಅಂತ ಹೇಳ್ತಾರೋ ಅವರೇ ನಾಳೆ ನಿನ್ನನ್ನು ಕೆಟ್ಟವರು ಅಂತ ಹೇಳ್ತಾರೆ. ನೀನೇ ಎಷ್ಟೋ ಜನನ ಒಳ್ಳೆಯವರು ಅಂತ ಹೇಳಿರ್ತೀಯ, ಹಿಂದೆ ಬಂದು ಅಯ್ಯಯ್ಯೋ ಮೊದಲು ನಾನು ಒಳ್ಳೆಯವರಂತ ತಿಳ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಅವ್ರು ಯಾರು ಅಂತೇಳಿ ಅಂತ ನೀನೇ ಎಷ್ಟೋ ಜನರನ್ನ ನಿನ್ನ ಕಣ್ಣಾರೆ, ನಿನ್ನ ಅನುಭವದಲ್ಲಿ ನೀನು ನೋಡಿರ್ತೀರ. ಮುಂದೆ ನಿನ್ ಮುಂದೆ ಒಳ್ಳೆದನ್ನ ಮಾತಾಡಿರ್ತಾರೆ, ಹಿಂದೆ ಹೋಗಿ ಕೆಟ್ಟದನ್ನ ಮಾತಾಡಿರ್ತಾರೆ. ಹೇಳೋ ಮಾತು ಕೇಳ್ಕೊಂಡು ಅವ್ರು ಆಡ್ಕೊಳ್ಳೋದನ್ನ ನೀವು ನೋಡ್ಕೊಂಡಿರ್ತೀರಿ. ಆದರೆ ಯೇಸು ನಿನ್ ಬಗ್ಗೆ ಏನೇ ಯಾರೇ ಹೇಳಲಿ, ಯಾರೇ ದೋಷ ಅಪರಾಧ ಹೇಳಲಿ, ಯಾರೇ ತಪ್ಪುಗಳನ್ನು ಹೊರಿಸಲಿ, ಈ won't care. ಆತನು ಯಾವಾಗಲೂ ನಿನ್ನ ಪಕ್ಷವಾಗಿ ನಿನಗೆ ಜಯವನ್ನ ಆತನು ಕೊಟ್ಟಿದ್ದಾನೆ. ಜೋರಾಗಿ ಕರಗಳನ್ನು ತಟ್ಟುತ್ತಾ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು.